ಸಿದ್ಧಾಂತ ವಿಚಾರವನ್ನ ನೋಡ್ತಾ ನಹಿ ಜ್ಞಾನೇನ ಸದೃಶಂ ಪವಿತ್ರಂ ಇಹ ವಿದ್ಯತೆ ಅಂತ ಹೇಳಿದ್ರು. ಅಂದ್ರೆ ಜ್ಞಾನ ಎಂಬುದು ಅತ್ಯಂತ ಶ್ರೇಷ್ಠವಾದದ್ದು, ಅದಕ್ಕಾಗಿ ಅದರಿಂದ ಏನೇನೋ ಅನರ್ಥಗಳು ಪರಿಹಾರವಾಗಿ ಹೋಗ್ತವೆ ಎಂಬುದನ್ನು ಹೇಳ್ತಾರೆ. ಹಿಂದೆ ಮಾಡಿದ ಸಕಲ ಪಾತಕ ಎಂದು ಹೋಗುವುದು ಅಂತ ಹೇಳಿದ್ರು. ಹಿಂದೆ ಅಂತಂದ್ರೆ ಅನೇಕ ಜನ್ಮಗಳ ಅರ್ಥ. ನಮಗೆ ನೆನಪು ಸಹ ಇಲ್ಲದೆ ಇರತಕ್ಕಂಥದ್ದು. ಅನಾದಿ ಕಾಲದಿಂದ ನಮ್ಮ ಜನ್ಮ ಏನದವ, ಆ ಜನ್ಮ ಎಷ್ಟು ಆಗಿರ್ತೀವೋ ಅಥವಾ ಆಯಾ ಜನ್ಮಗಳಲ್ಲಿ ನಮ್ಮಿಂದ ಏನೇನು ಘರ್ಷಿಸ್ತದೋ ಅದೆಲ್ಲವೂ ಕೂಡ ನಮ್ಮ ಸಂಚಿತ ಕರ್ಮ ಅಂತ ಹೇಳ್ತೀವಿ ನಾವು. ಅಂತಹ ಒಂದು ಸಂಚಿತ ಕರ್ಮ ಎಂತಹ ಪರ್ವತವಾಗಿದೆ ಇದು ಗೊತ್ತಿಲ್ಲ. ಅಷ್ಟೆಲ್ಲ ಆ ಒಂದು ಹೇಳಾದಷ್ಟಿದೆ. ಅದೆಷ್ಟೇ ಇರಲಿ, ಹಿಂದೆ ಮಾಡಿದಂತ ಸಕಲ ಪಾತಕ ಇದ್ರ ಅರ್ಥ ಒಟ್ಟಿನಲ್ಲಿ ಸಂಚಿತ ಕರ್ಮ ಅಂತ. ಅದೇನೇ ಇರಲಿ ಎಷ್ಟಿರ್ಲಿ, ಈಗೇನಂತಾರ ಸಂಚಿತ ಕರ್ಮ ಅಂತ ಅನ್ಕೊಳ್ಬಾರ್ದು. ಅದಕ್ಕ ಇಲ್ಲೇನ್ ಹೇಳ್ತಾರಂದ್ರ, ಪಶು ಮತ್ತು ಮಾನವರಿಗೆ ಈ ಸಾಮ್ಯತೆ ಹೇಳ್ತಾ ಬಂದ್ರವರು. ಅದಕ್ಕಿನ್ನ ಆ ಒಂದು ಸಾಮ್ಯತೆ ಹೋಗ್ಬೇಕಂದ್ರ ಈ ಜ್ಞಾನದ ಬಗ್ಗೆ ಹೇಳ್ತಾರ ಅವರು. ಅದನ್ನು ಕೂಡ ನಾವು ಸಿದ್ಧಾಂತ ಶಿಖಾಮಂಡಲದಷ್ಟು ನೋಡ್ಬೋದು. ಏನ್ ಹೇಳ್ತಾರಂತಂದ್ರ, ಬ್ರಹ್ಮಾದ್ಯಾ ತಾವರಂತಾಶ್ಚ ದೇವದೇವಶ್ಚ ಶೂಲಿನಃ ಪಶವಃ ಪರಿಕೀರ್ತಂತೆ ಸಂಸಾರವರ್ತಿನಃ ತೇಷಾಂ ಪತಿತ್ವಾತ್ ವಿಶೇಷಃ ಶಿವಪಶುಪತಿ ಸ್ವತಃ ಮಲ ಮಾಯಾದಿಭಿಃ ಪಾಶೇತ ಬಧ್ನಾಮಿ ಪಶುನ್ ಪತಿಃ ಸ ಏವ ಮೋಚಕಸ್ತೇಷಾಂ ಭಕ್ತ್ಯಾ ಮಾಸಿತಃ ಅಂತ ಹೇಳ್ತಾರೆ. ಬ್ರಹ್ಮನಿಂದ ಹಿಡಿದು ತಾವರವರೆಗೂ ಎಲ್ಲಾ ಪ್ರಾಣಿಗಳು ದೇವದೇವನಾಗಿರ್ತಕ್ಕಂಥ ಯಾರು ಪರಶಿವ, ಆ ಪರಶಿವನ ಪಶುಗಳು ಅಂತ ಕರೀತಾರೆ. ಅವ್ ಹೆಂಗಪ್ಪ ಅಂದ್ರೆ ಸಂಸಾರಕ್ಕೆ ವಶರಾಗಿ ವರ್ತಿರ್ತಿರ್ತಾರಂತ ಅವ್ರ ಪಶುಗಳು. ಅವುಗಳು ಒಡೆಯನಾಗಿರ್ತಕ್ಕಂಥ ಯಾರು ವಿಶ್ವೇಶನಾಗಿರ್ತಕ್ಕಂಥ ಶಿವ, ಅವನು ಪಶುಪತಿಯಾಗಿದ್ದಾನೆ ಅಂತಕ್ಕಂಥದ್ದು. ಪಶುಪತಿಯಾದ ಅವನು ಏನ್ ಮಾಡ್ತಾನೆ, ಮಲ ಮಾಯಾ ಮುಂತಾದ ಏನ್ ನಮ್ಗ ಪಾಶಗಳಿರ್ತಾವಲ್ಲ, ಆ ಪಾಶಗಳಿಂದ ಬಂಧನ ಇರ್ತೀವಿ. ಆ ಪಾಶಗಳಿಂದ ಪಾಶಗಳು ನಮ್ಮನ್ನ ಬಂಧನ ಮಾಡಿರ್ತವೆ, ಅದರಿಂದ ಹೊರತೆಗಿತಾನಂತ. ಅದಕ್ಕೆ ಭಕ್ತಿಯಿಂದ ಸರಿಯಾಗಿ ಉಪಾಸನೆ ಮಾಡಿದ್ರೆ ನಾವು ಅವನೇ ಅವುಗಳಿಂದ ನಮ್ಮನ್ನ ಮುಕ್ತಗೊಳಿಸ್ತಾನೆ ಆ ಪಾಶಗಳಿಂದ ಅಂತ. ಅದನ್ನ ಸೂಕ್ಷ್ಮಾಗಮದಲ್ಲಿ ಕೂಡ ಹೇಳ್ತಾರೆ. ಬ್ರಹ್ಮಾದಿ ಸ್ತಂಭ ಪರ್ಯಂತ ಪಶವ ಪರಿಕೀರ್ತಿತ ಶಿವ ಪರಿರೀತಿ ಪ್ರೋಕ್ತಃ ಪಾಶಕರ್ಮ ಮಲಾಧಿಕಂ ಅಸ ಪಶುರತೋ ಸರ್ವಂ ಪಾಶಮುಕ್ತಂ ತದೇರ್ಫಲಾತ್ ಸಮಾಸೇ ಗುರುವರಂ ತಥೋ ಮೋಕ್ಷಮುಪಾಪ್ಯಾಪ್ಯಾತ್ ಅಂತ. ಅಂದ್ರೆ ಬ್ರಹ್ಮನಿಂದ ಮೊದಲ್ಗೊಂಡು ಒಂದು ನೀರು ದಂಟಿನವರೆಗೂ ಕೂಡ ಎಲ್ಲವನ್ನು ಕೂಡ ಪಶು ಅಂತ ಕರೀತಾರೆ. ಅಂತಂದ್ರೆ ಶಿವನನ್ನ ಪತಿ ಅಂತ ಕರೀತಾರೆ. ಕರ್ಮಾದಿ ಮಲಗಳನ್ನೇನ ನಾವು ಪಾಶಗಳಂತ ಕರೀಲಾಗಿದೆ. ಶಿವನ ಅವನ ಪತಿ, ಮತ್ತ ಈ ಬ್ರಹ್ಮಣನ ಮೊದಲುಗೊಂಡು ನೀರು ದಂಟಿನವರಿಗೆಲ್ಲವನ್ನ ಪಶು ಅಂತ ಹೇಳಿ, ಆ ಶಿವ ಪತಿನ ಕರ್ಮಾದಿನ ಮಲದೋಷಗಳದಾವ, ಇದಕ್ಕೆ ಪಾಶ ಅಂತೇಳಿ. ಅಂದ್ರೆ ಈ ಜೀವನು ಪಾಶಮುಕ್ತನಾಗ್ಬೇಕಾದ್ರೆ ಏನ್ ಮಾಡ್ಬೇಕು, ಅನುಗ್ರಹ ಬೇಕು. ಯಾರ ಅನುಗ್ರಹ? ಶಿವನ ಅನುಗ್ರಹ ಬೇಕಾಗ್ತದೆ ಅಂತ. ಆದ್ದರಿಂದ ಗುರುವನ್ನ ಆಶ್ರಯಿಸಬೇಕು ಅಂತ ಹೇಳ್ತಾರೆ. ಅದಕ್ಕೆ ಈ ಒಂದು ದತ್ತತ್ರಯಗಳಲ್ಲಿ ಸ್ವರೂಪ ಪಾರಮೇಶ್ವರ ಎಂಬುದನ್ನು ಕೂಡ ಹೇಳ್ತಾರೆ. ಏನಂತಂದ್ರೆ, ಬ್ರಹ್ಮಾದ್ಯಾ ತಾವರಂತಾಶ್ಚ ದೇವದೇವಸ್ಯ ಶೂಲಿನಃ ಪಶವ ಪರಿಕೀರ್ತಂತೆ ಸಂಸಾರ ವರ್ತಿನಃ ಅಂತ ಹೇಳ್ತಾರೆ. ಈ ಪತಿ ಮತ್ತು ಪಶು ಶೇವಾಗದಲ್ಲಿ ಹೇಳ್ತಾರಂತಾರೆ, ಈ ಪತಿ ಪಶು ಮತ್ತು ಪಾಶ, ಪತಿ ಪಶು ಮತ್ತು ಪಾಶಗಳೆಂಬ ಏನು ತ್ರಿವಿಧ ತತ್ವಗಳಿದಾವೆ, ಈ ತ್ರಿವಿಧ ತತ್ವಗಳು ಪ್ರತಿಪಾದನೆ ಮಾಡ್ತಾ ಹೋಗ್ತಾರೆ ಅವರು. ಏನಂತಂದ್ರ, ಶಿವನಲ್ಲಿ ಇವುಗಳಲ್ಲಿ ಶಿವ ಏನಾಗ್ತಾನೆ, ಪತಿ ಆಗ್ತಾನೆ, ಮತ್ತು ಜೀವ ಪಶು ಆಗ್ತಾನೆ. ಮತ್ತೆ ಇವೇನು ದೋಷದವಲ್ಲ, ಆನವ ಮಾಯಾವಿ ಕಾರ್ಮಿಕ ಅಂತ ಹೇಳಿ, ಇವೆಲ್ಲ ಏನಾಗ್ತವೆ, ಮಲತ್ರಯ ಪಾಶಗಳಾಗ್ತವೆ ಅಂತ. ಅದಕ್ಕ ಸಿದ್ಧಾಂತ ಶಿಖಾಮಣಿ ಕೂಡ ಹೇಳ್ತಾರೆ, ಈ ತತ್ವತ್ರಯಗಳನ್ನ ಭೋಕ್ತೃ ಅಂತಂದ್ರು. ಭೋಕ್ತೃ ಅಂತಂದ್ರೆ ಪಶು, ಮತ್ತು ಭೋಜ್ಯ ಅಂತಂದ್ರೆ ಜಗತ್ತು, ಪ್ರೇರಕ ಅಂದ್ರೆ ಪತಿಯವನು. ಈ ಕರೆದು ಈ ತ್ರಿವಿಧ ಏನು ಪದಾರ್ಥಗಳಿದಾವೆ, ಈ ಪದಾರ್ಥಗಳು ಆ ಪರಬ್ರಹ್ಮದಲ್ಲಿ ಅಂದ್ರೆ ಸನಾತನವಾಗಿರತಕ್ಕಂಥ ಸದಾ
ಮಾಡುವಂತ 3 ರೂಪಗಳು ಅಂತೇಳಿ ಅವುಗಳನ್ನ ಸ್ವರೂಪವನ್ನು ಹೀಗೆ ರೂಪಿಸ್ತಾ ಹೋಗ್ತಾರೆ ಅವರು. ಅದಕ್ಕ ಕಿಂಚಿತ್ ಸತ್ವ ರಜೋ ರೂಪಂ ಭೋಕ್ತೃ ಸಂಜ್ಞಕ ಮುಚ್ಚತೆ ಅತ್ಯಂತ ತಾಮಸೋಪಾಧಿ ಅಮಿತ್ಯ ವಿಧಿಯತೆ ಪರತತ್ವೋ ಮಾಯೋಪಾಧಿ ಬ್ರಹ್ಮ ಚೈತನ್ಯಮೀಶ್ವರ ಅತ್ರ ಪ್ರೇರಯತಾ ಶಂಭೋ ಶುದ್ಧೋಪಾಧಿ ಮಹೇಶ್ವರ ಸಮ್ಮಿಶ್ರೋಪಾದಯೋ ಸರ್ವ ಭೋಕ್ತಾರ ಪಶವ ಕೃತಃ ಸರ್ವಸ್ಯ ಪ್ರೇರಕ ಶಂಭೋ ಕಿಂಚಿತ್ನೋ ಜೀವ ಉಚ್ಯತೆ ಅತ್ಯಂತ ಗೂಢ ಚೈತನ್ಯಂ ಜಡಮವ್ಯಕ್ತಂ ಉಚ್ಯತೆ ಹೇಳ್ತಾರೆ. ಇನ್ನೊಂದು ಸಿದ್ಧಾಂತ ಶಿಖಾಮಣಿ ಏನಂತಂದ್ರ ಸ್ವಲ್ಪ ಸತ್ವಗುಣ ಮತ್ತು ಸ್ವಲ್ಪ ಗುಣಗಳಿಂದ ಉತ್ಪನ್ನವಾಗಿರ್ತಕ್ಕಂಥ ಯಾವುದು ಈ ರೂಪ ಅಂದ್ರೆ ಭೋಕ್ತೃ ಅಂದ್ರೆ ಪಶು ಅಂತ ಏನಂತಲ್ಲ, ಈ ಭೋಕ್ತೃ ಅಂತ. ಮತ್ತಿನ್ನು ಅತ್ಯಂತ ತಾಮಸ ಉಪಾಧಿ ಗುಣಗಳಿಂದ ವಿಶಿಷ್ಟ ಆಗಿರ್ತಕ್ಕಂಥ ಯಾವುದು ಆ ಚೈತನ್ಯ, ಅದು ಭೋಜ್ಯ ಅಂದ್ರೆ ಜಗತ್ತು ಅಂತ. ಮತ್ತು ಶುದ್ಧ ಸತ್ವಗುಣದ ಉಪಾಯದಿಂದ ವಿಶಿಷ್ಟವಾಗಿರ್ತಕ್ಕಂಥ ಏನು ಬ್ರಹ್ಮ ಚೈತನ್ಯದಲ್ಲ, ಆ ಬ್ರಹ್ಮ ಚೈತನ್ಯವೇ ಈಶ್ವರ ಪ್ರೇರಕ ಅಂದ್ರೆ ಪತಿ ಅಂತ. ಹೀಗೆ ಪ್ರೇರಣಕರಾಗಿರತಕ್ಕಂತ ಶಂಭು ಏನಾಗಿದ್ದಾನೋ ಸರ್ವಜ್ಞನಾಗಿದ್ದಾನೆ. ಈ ಭೋಕ್ತೃವಾದಂತ ಜೀವನು ಇವನೇನಾಗಿದ್ದಾನೆ, ಕಿಂಚತ್ನರಾಗಿದ್ದಾನೆ. ಅವನ ಸರ್ವಜ್ಞ ಕಿಂಚತ್ ಅಂತ. ಮತ್ತು ಭೋಜ್ಯವಾದಂತ ಏನು ಈ ಜಡ ಪ್ರಕೃತಿ ಅದಲ್ಲ, ಇದು ಅವ್ಯಕ್ತ ಅಂತ ಹೇಳ್ತಾರೆ. ಇವೇ ಈ ಒಂದು ಪತಿ, ಪಶು ಮತ್ತು ಪಾಶಾ ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲಿ ಇವರೆಲ್ಲ ತಿಳ್ಕೊತ ನಾವು ಹೋಗ್ಲಾಡ್ಬೇಕಂದ್ರೆ ಇಲ್ಲಿ ಮುಖ್ಯವಾಗಿ ಜ್ಞಾನ ಬೇಕು, ಗುರುವನ್ನು ಮೊರೆ ಹೋಗ್ಬೇಕು, ಜ್ಞಾನ ಬೇಕಾಗ್ತದೆ. ಅದಕ್ಕೆ ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಪುರತೆ ಅರ್ಜುನ ಅಂತ ಭಗವದ್ಗೀತೆಯಲ್ಲಿ ನೋಡ್ತೇವೆ ನಾವು. ಅಂದ್ರೆ ಈ ಜ್ಞಾನ ಅನ್ನುವಂತ ಏನ ಅಗ್ನಿ ಅದ, ಈ ಅಗ್ನಿ ಏನಪ್ಪಾ ಎಷ್ಟು ಪ್ರಕಾರ ಆಗಿದ್ದಪ್ಪ ಅಂತಂದ್ರೆ ಅದು ನಿನ್ನ ಅನಂತ ಜನ್ಮಗಳಲ್ಲಿ ಒಂದಲ್ಲ ಎರಡಲ್ಲ ಎಷ್ಟೋ ಜನ್ಮ, ಅನಂತವನ್ನ ಮುಗಿತು. ಆ ಅನಂತ ಜನ್ಮಗಳಲ್ಲಿ ಮಾಡಿದಂತ ಅಸಂಖ್ಯಾತ ಪಾಪಗಳು, ಅನಂತ ಜನ್ಮಗಳು, ಅವೆಲ್ಲ ಏನು ಪಾಪ ಪುಣ್ಯ ಇರ್ಬೋದು, ಆ ಎಲ್ಲಾ ಕರ್ಮದ ರಾಶಿಯನ್ನು ಸುಟ್ಟು ಹಾಕಿಬಿಡ್ತದೆ. ಯಾವುದು? ಜ್ಞಾನಾಗ್ನಿ. ಹೆಂಗಾಗ್ತದೆ ಅಂದ್ರೆ ನಿರ್ಬೀಜ ಮಾಡಿಬಿಡ್ತದೆ ಅದು. ಅಂತಂದ್ರೆ ಮುಂದದು ಮೊಳಕೆ ಹೊಡಿದಿಲ್ಲ, ಅಂದ್ರೆ ಮೊಳಕೆ ಬರುದಿಲ್ಲ ಅಂತ. ಅಂದ್ರೆ ಪುನರ್ಜನ್ಮ ಇಲ್ಲ ಅಂತ, ಪುನರಪಿ ಮರಣ ಪುನರಪಿ ಜನ ಇಲ್ಲವೇ ಇಲ್ಲ. ಅದಕ್ಕ ಯಾವ ಕರ್ಮಗಳ ಬೀಜ ಸುಟ್ಟಿಲ್ವೋ ಮತ್ತೆ ಬೀಜ ಒಳ್ಳಿತ್ತಂದ್ರೆ ಅದು ಹಿಂದಿನ ನಾಳೆ ಆ ದಿವಸ ಹುಟ್ಟಿ ಹುಟ್ಟದಂತ. ಅದಕ್ಕೆ ಅದನ್ನ ಏನ್ ಮಾಡ್ಬೇಕು, ಅದನ್ನ ಹುರಿದು ಬೀಜ ಮಾಡ್ಬೇಕು ಅಂತ ಹೇಳ್ತಾರೆ ಅವರು. ಯಾಕಂದ್ರೆ ಹಿಂದಿನ ನಾಳೆ ಮಾತ್ರ ಎಲ್ಲೋ ಬಿದ್ದು ಮತ್ ನಾಟಿ ಮತ್ತ ಜನ ತಗೋದನ್ನ ಅದಕ್ಕೆ ಏನ್ ಮಾಡ್ಬೇಕು, ಹುರಿದ ಬೀಜ ಅಂತ. ಏನದು? ಈ ಜ್ಞಾನ ಆಗ್ಲಿ ಸುಟ್ಟಿರ್ತಕ್ಕಂಥದ್ದು ಹುರಿದ ಬೀಜ ಇದ್ದಂಗಿದು. ಬೇಕಾದಷ್ಟು ಉತ್ತಮ ಗೊಬ್ಬರ ಹಾಕಿರಿ ನೀವು, ಸರ್ಕಾರದವ್ರು ಸಾಕಷ್ಟೆಲ್ಲ ಅಡ್ವರ್ಟೈಸ್ಮೆಂಟ್ ಮಾಡ್ತಿರ್ತಾರಲ್ಲ, ಆ ಗೊಬ್ಬರ ಈ ಗೊಬ್ಬರ ಅಂತ ಎಲ್ಲ ಗೊಬ್ಬರ ಹಾಕಿದ್ರು ಇದ್ಯಾವುದು ಹುರಿದ ಬೀಜ ಹಾಕಿ ಬೆಳೆಯಂಗಿಲ್ಲ. ಹಂಗ ಆ ಹುರಿದ ಬೀಜ ಬಿತ್ತಿ ಅವುಗಳಷ್ಟು ಹಾಕಿದ್ರು ಬೆಳೆದಿಲ್ಲ. ಹಂಗ ಈ ಜ್ಞಾನಾಗ್ನಿಯಿಂದ ಸುಟ್ಟು ಹೋಗಿರ್ತಕ್ಕಂಥ ಏನು ಬೀಜದಲ್ಲ ಇದು, ಈ ಬೀಜದಂತೆ ಕಂಡು ಬಂದ್ರು ಅದು ನೋಡಾಕ ಬೀಜದಂತೆ ಕಾಣ್ತದ, ಆದ್ರೆ ಅದು ಹುರಿದ ಏನು ನೀವು ಎಷ್ಟ ಅದಕ್ಕೆ ನೀರ್ ಹಾಕ್ರಿ, ಎಷ್ಟ ಗೊಬ್ಬರ ಹಾಕ್ರಿ ಬೆಳೆದಿಲ್ಲ ಅಂತ. ಯಾಕಿದು ಯಾರು ಗುರುತು ಹೇಳ್ತಾರ ಅಂತಂದ್ರ, ಬೀಜವೇನು ಹೋಗಿರುವುದಿಲ್ಲವಾದ್ರೂ ಅದು ಮುಂದೆ ಮೊಳಕೆ ಆಗುವುದಿಲ್ಲ. ಆ ಬೀಜಗಳನ್ನ ತಿನ್ಲಿಕ್ಕೆ ಮಾತ್ರ ಉಪಯೋಗಿಸಬಹುದು, ತಿನ್ಬಹುದು ಅದನ್ನ, ಆದ್ರೆ ಬೆಳೆ ಬಿತ್ತಲಕ್ಕೆ ಬರುವುದಿಲ್ಲ ಅಂತ. ಹೀಗಾಗಿ ಜ್ಞಾನಿಗೆ ಹೋಗ ಅಷ್ಟೇ ಪ್ರಾರಬ್ಧ, ಹೋಗ ಮುಗಿಯುವವರೆಗೆ ಅಷ್ಟೇ ಹೊರತು ಈಗ ಏನೇನು ಕರ್ಮಗಳನ್ನು ಮಾಡಿದ್ದಾನೋ ಅವೆಲ್ಲವೂ ಕೂಡ ಜ್ಞಾನ ಅಂತಕ್ಕಂಥ ಏನದಲ್ಲ, ಆ ಜ್ಞಾನ ಎಂಬಂತ ಅಗ್ನಿಯಿಂದ ಏನ ಸಂಚಿತ ಹೇಳ್ಕೊತ ಬಂದಿಲ್ಲ ನಾವು.
ಅತಿಶಯೋಕ್ತಿ ಅಂತ ಅನಿಸ್ಬೋದು. ಅತಿಶಯೋಕ್ತಿ ಅಲ್ಲ. ಏನಂತಂದ್ರೆ ನಮಗೆ ಅದರ ಅನುಭವ ಇರ್ಲಿಕ್ಕಿಲ್ಲ, ರೂಢಿ ಇರ್ಲಿಕ್ಕಿಲ್ಲ. ಆದ್ರಿಂದ ಏನಪ್ಪಾ ಒಂದು ನಿಮಿಷದಾಗ ಅದು ಹಿಂಗಾಗಿ ಹೋಗ್ತದಪ್ಪ, ಅದು ಅನಂತ ಜನ್ಮ ಮಾಡಿದಂತ ಪಾಪ ಒಂದು ನಿಮಿಷದಾಗ ಹೆಂಗ್ ಸಾಧ್ಯ? ಅದು ಅನಂತ ಜನ್ಮಗಳು ಮಾಡಿದಂತ ಪಾಪ ಒಂದು ನಿಮಿಷ ಒಂದು ಬ್ರಹ್ಮಜ್ಞಾನ ಮಾಡಿದ್ರೆ ಹೋಗ್ತೇನೋ? ಅದ್ಯಾಕೆ ಸಾಧ್ಯ? ಅದು ಸಾಧ್ಯವಿಲ್ಲ ಅಂತ ಅನ್ಬೋದು. ಅದು ಹೇಗಂತಂದ್ರೆ ಹಿಂಗದು ಕೆಲವು ನಾವು ದೇಶ ನೋಡುತ್ತಿಲ್ಲ, ಅಲ್ಲೆಲ್ಲ ಗವಿ ಗೌವರಗಳಿದ್ದಾವ. ಆ ಕೆಲವು ಗವಿ ಗೌವರಗಳು ನಮ್ಮ ಭೂಮಿಯಲ್ಲಿ ಸಾಕಷ್ಟಿದ ನೋಡ್ತೀವಿ ನಾವು. ಭಯಂಕರ ವಾದಗಳಿವೆ. ಭೂಮಿ ಹುಟ್ಟಿದಂದ್ರೂ ಇದಾವಂತಾವು ಕೆಲವು ಗವಿಗಳು. ಈಗ ನಮ್ಮಲ್ಲಿ ನಾವು ಸಿದ್ದೇಶ್ವರ ಗವಿ ಅಂತ ನೋಡ್ತಾರೆ. ನಾವು ಅದ್ರದ್ದು 1948ರಲ್ಲಿ ಅದನ್ನ ಹೊರಗಡೆ ಕಟ್ಟಿದ್ರು. ಆ ಒಳಗಿನ ಗವಿ ಅಂತೂ ಯಾರು ಕಂಡೇ ಇಲ್ಲ, ನೋಡೇ ಇಲ್ಲ. ಅದು ಯಾವಾಗ ನಿರ್ಮಾಣ ಆಗ್ತಿರ್ತಾರೆ. ಹಂಗೆಲ್ಲ ಗವಿಗಳು ಇರ್ತಾವಲ್ಲ, ಅದ್ ಯಾರು ಮಾಡಿಲ್ಲ. ಅವುಗಳು ಹೆಂಗಪ್ಪ ಅಂತಂದ್ರ ಮೈಲು ಗಟ್ಟಲೆ ಒಳಗ್ ಹೋದ್ರ ಗವಿ ಹಂಗ ಒಳಗ ಆರ್ಪಾರ ಇರ್ತಾವ. ಹಂಗ ಗಾಢಾಂಧಕಾರಲ್ಲಿ ಭಯಂಕರ ಒಂದು ಕತ್ಲಿರ್ತದಲ್ಲಿ, ಒಂದು ಗವಿ ಒಳಗ್ ಕತ್ಲ ಇರ್ತದ. ಅದು ಎಷ್ಟೋ ವರ್ಷ, ಎಷ್ಟೋ ಶತಶತಮಾನಗಳಿಂದ ಕತ್ಲೈತಲ್ಲಿ ಅಲ್ಲಿ ಆ ಗವಿಗಳಲ್ಲಿ. ಆದ್ರೆ ಆ ಗವಿಗಳಲ್ಲಿ ಆ ಕತ್ತಲು ಎಷ್ಟು ಕೋಟಿ ವರ್ಷಗಳಿರುವಂತದ್ದು ಏನಿರುವಂತಾಗ. ಅದ್ರಲ್ಲಿ ಒಂದೇ ಹೋಗ್ಬೇಕಂತ ನಮ್ಗೆ ಇಚ್ಛೆ ಆಯ್ತು ಬಂತ ತಿಳ್ಕೊರಿ ನೀವು. ನಮ್ಗೆ ಹೋಗ್ಬೇಕಂತ ಇರ್ತದೆ, ಗವಿ ಒಳಗೆ ಹೋಗ್ಬೇಕು, ನೋಡ್ಬೇಕು, ಏನೋ ಅಲ್ಲಿ ಏನೋ ವಿಸ್ಮಯ ನೋಡ್ಬೇಕು ಅಂತ ಅನಿಸ್ತಂದ್ರೆ ನಾವೇನ್ ಮಾಡ್ತೀವಿ? ನಮಗೊಂದ್ ಏನಾದ್ರು ಬೆಳೆಸ್ಬೇಕಲ್ರಿ. ಸಣ್ಣ ಒಂದು ಟಾರ್ಚ್ ಇದ್ರೆ ಸಾಕು, ಒಂದು ಚಲೋ ಒಂದು ಟಾರ್ಚ್ ಹಾಕೊಂಡ್ ನಾವು ಹೋದು ಅಂತಂದ್ರ ಎಷ್ಟದು ಸಣ್ಣ ಟಾರ್ಚ್. ಆದ್ರ ಅಲ್ಲಿ ಬೆಳಕು ಬೀಳ್ತಾ ಬೀಳ್ತಾ ಹೋದ್ರ ಆ ಬೆಳಕೇನು ನಾವು ಇಷ್ಟು ವರ್ಷದಿಂದ ನಾ ಅಲ್ಲಿ ಕತ್ತಲಿದ್ದೀನಿ, ಈ ಬಂದ್ರೆ ನಾ ಯಾಕೆ ಹೋಗ್ಲಿ ಅಂತಂದ್ರೆ ಅನ್ನೋದು ಸಾಧ್ಯ ಇಲ್ಲ. ಅಂದ್ರ ಒಂದು ಸಣ್ಣದಿರ್ಬೋದು, ಅದ ಎಷ್ಟೋ ವರ್ಷಗಳ, ಎಷ್ಟೋ ಅನಂತ ಏನು ಜನ್ಮಗಳನ್ನ ಪಾಪ ರಾಶಿಗಳದಲ್ಲ, ಆ ಎಲ್ಲ ಪಾಪ ರಾಶಿಗಳನ್ನ ಒಂದು ಜ್ಞಾನ, ಒಂದು ನಿಮಿಷದ ಜ್ಞಾನ ಅಂತ ಹೇಳ್ತಾರ ಅವರು. ಅದಕ್ಕ ಬ್ರಹ್ಮ ಚಿಂತೆಯೋಳ್ ನಿಮಿಷದೊಳಗೆ ಬೇಡಂ ಅರ್ಧರಂ ಅಂತಂದ್ರೆ ಒಂದು ನಿಮಿಷ ಇದ್ರೆ ಸಾಕು. ಆ ಒಂದು ಬ್ರಹ್ಮಜ್ಞಾನದಲ್ಲಿ ಅಂದ್ರೆ ಶ್ರದ್ಧೆಯಿಂದ, ಒಂದು ನಿರ್ಲಿಪ್ತತೆಯಿಂದ, ಆ ಒಂದು ಏಕಾಗ್ರತೆಯಿಂದ ಮತ್ತು ಗುರು ನಿಷ್ಠೆಯಿಂದ ಒಂದು ನಿಮಿಷ ಕೇಳಿದ್ರೆ ಸಾಕು. ಆ ಒಂದು ಜ್ಞಾನಾಗ್ನಿಯಿಂದ ನೀನ್ ಎಷ್ಟೇ ವರ್ಷಗಳದ ಕತ್ತಲಲ್ಲಿ ಅದು ಹೋಗ್ಬಿಡ್ತದಂತ. ಹಂಗಿದ್ರ ಆ ಕತ್ತಲು ಹೋಗ್ಸಾಕ್ ನಾವೇನ ಎಷ್ಟು ಸಾವಿರ ವರ್ಷದ ಹುಟ್ಟಿದ್ಗವಿ ಅಂತೇಳಿ ಅಷ್ಟು ಸಾವಿರ ವರ್ಷ ಬೇಕಂದ್ರೆ ಇಲ್ಲ, ಒಂದು ಕ್ಷಣ ಅಂತ. ಹಂಗ ಅದು ತೀರಾ ಒಂದು ಅಲ್ಪವಾದದ್ದು. ನಾನು ಇದ್ದದ್ದು ಗವಿ ತುಂಬಾ ವರ್ಷದಿಂದ ಇದ್ದೇನೆ, ನಾನು ಯಾಕೆ ಹೋಗ್ಲಂತದ ಹಿಂಗಿಲ್ಲ ಅಂತ. ಅದಕ್ಕ ಕತ್ತಲೆ ಬೇಕಾದಷ್ಟಿರ್ಲಿ, ಬೆಳಕು ಬಿದ್ದು ಏನಾಗತ್ತಪ್ಪ ಅಂದ್ರೆ ಅದು ಹೋಗ್ಬಿಡ್ತದೆ ಅಂತಕ್ಕಂಥ ಯಾವುದು ಕತ್ತಲೆ. ಹಂಗ ಈ ಕಣ್ಣು ತೆರೆದು ಕೂಡಲೇ ಇಡೀ ಬ್ರಹ್ಮಾಂಡದ ದರ್ಶನ ಮಾಡಿದಂತೆ ಆಗ್ತದೆ ಅಂತಕ್ಕಂಥ. ಅದಕ್ಕೆ ನಕ್ಷತ್ರ ನೋಡ್ತೇವೆ, ಚಂದ್ರ ನೋಡ್ತೇವೆ, ಸೂರ್ಯ ನೋಡ್ತೇವೆ, ಏನಂತೆಲ್ಲ ನೋಡ್ತೇವೆ. ನಮ್ಮ ಕಣ್ಣಿನ ಒಳಗೆ ನೋಡುವಂತ ರಂಧ್ರ ಎಷ್ಟು ಸಣ್ಣದಿದೆ ಅಂತಂದ್ರ ಭಯಂಕರ ಸಣ್ಣದಿದೆ. ಅದೆಲ್ಲವನ್ನು ನೋಡ್ತೀವಿ ನಾವು, ಬಹಳ ಸಣ್ಣದಿದೆ. ಆ ಒಂದು ಚಿತ್ರ ಅಂದ್ರೆ ಅದರ ಒಂದು ಮೂಲಕ ವಿಶಾಲವಾದಂತ ಬ್ರಹ್ಮಾಂಡವನ್ನ ನಾವು ನೋಡ್ತೇವೆ ಅಲ್ವೇ? ನೋಡ್ತೇವೆ ನಾವು, ಯಾಕಂದ್ರೆ ಸಣ್ಣ ನಮ್ಮ ಒಳಗಿನ ರಂಧ್ರ. ಹಂಗೇನಪ್ಪಾ ಅಂತಂದ್ರ ಅದಕ್ಕೆ ಕಾಲ, ದೇಶ ಇವುಗಳು ಏನು ಅಪೇಕ್ಷೆ ಇಲ್ಲ. ಬೆಳಕು ಆಯ್ತಪ್ಪ ಅಂತಾರೆ ಅಲ್ಲಿ ಕತ್ತಲು ಹೋಗ್ಬಿಡುತ್ತಂತ. ಕತ್ತಲು ಹೋಗ್ಲೇಬೇಕು, ಇದು ನಿಯಮ ಅಂತ. ಹಂಗಾಗಿ ಜ್ಞಾನಾಗ್ನಿ ಒಮ್ಮೆಲೆ ಪ್ರವೇಶ ಆಗಿದ್ರೆ ಒಂದು ಕಿಡಿ ಹತ್ತಪ್ಪ ಅಂತಂದ್ರ ಅದು ಎಷ್ಟು ಬೇಕಾದಷ್ಟು ವರ್ಷದ ಕತ್ತಲಿರ್ಲಿ, ಏನೇ ಇರ್ಲಿ, ದೊಡ್ಡ ಕಾಡಿರ್ಲಿ, ಒಂದು ಕಿಡಿ ಬೆಂಕಿ ಹಚ್ಚಿದ್ರ ಈ ಕಾಡಿಗೆ ಸುಟ್ಟು ಬಿಡ್ತದ. ಹಂಗ ಏನ್ ಹೇಳ್ತಾರೆ, ಹಿಂದೆ ಮಾಡಿದ ಸಕಲ ಪಾತಕ ಬೆಂದು ಹೋಗುವುದು ಬ್ರಹ್ಮ ಚಿಂತೆಯೋಳ್. ಬ್ರಹ್ಮ ಚಿಂತೆಯೋಳು ಒಂದು ನಿಮಿಷ ಇರ್ತೋಳೆ ಅಂತ ಹೇಳ್ತಾರೆ. ಅಂದ್ರೆ ಒಂದು ನಿಮಿಷ ಇದ್ರೆ ಸಾಕು, ಅದ ಬೆಳಕ ಹೋಗ್ಲಿಕ್ಕೆ ಬೆಳಕ ಬಂದು ಆ ಕತ್ತಲೆ ಹೋಗ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಈ ಚಿಂತನದ ಬಗ್ಗೆ ಇನ್ನಷ್ಟು ವಿಸ್ತಾರವಾಗಿ ಗುರು ಗುದಾಮೃತವನ್ನು ನಾವೆಲ್ಲ ಅಂತ ಹೇಳ್ತಾ ಶಾಂತಿ ಶಾಂತಿ ಶಾಂತಿ. ಸಿದ್ಧ ಬ್ರಹ್ಮೇಶ್ವರಗುರುವಾದ ಶ್ರೀ ಪ್ರಕಾಶ್ ಕವಿ ಗುರುಗಳು ಜ್ಞಾನಾಗ್ನಿಯಿಂದ ಕೇವಲ ಒಂದು ಕಿಡಿ ಜ್ಞಾನಾಗ್ನಿಯಿಂದ ಒಂದು ಹೆಂಗ ಅರಳಿ ಬೆಟ್ಟ ಕ್ಷಣಗಳ ಸುತ್ತ ಹೋಗ್ತೈತೋ ಹಂಗ ನಾವು ಅನಂತ ಜನ್ಮಗಳಲ್ಲಿ ಮಾಡಿದ ಕರ್ಮ ಈ ಕೇವಲ ಜ್ಞಾನದ ಒಂದು ಕಿಡಿಯಿಂದನ ಅದೆಲ್ಲ ಸುಟ್ಟು ಭಸ್ಮ ಆಕತಿ. ಈ ಹುಟ್ಟು ಸಾವಿನ ಒಂದು ಚಕ್ರದಿಂದ ನಾವು ಬಿಡುಗಡೆ ಹೊಂದಕ್ಕೆ ಸಾಧ್ಯ ಐತಿ ಅಂತ ಹೇಳಿ ಬಹಳ ಸುಂದರವಾಗಿ ನಮ್ಗೆ ವಿವರಣೆ ಕೊಟ್ಟು ತಿಳಿಸ್ಕೊಟ್ರು. ಅವ್ರಿಗೆ
ವಿಷಯವಾಗಿ ಮಹಾಲಿಂಗರಂಗರ ವಿಷಯವನ್ನ ನಮ್ಗೆ ಇನ್ನೂ ಸ್ಪಷ್ಟವಾಗಿ ತಿಳಿಸ್ಕೋಬೇಕಂತೇಳಿ ಅವರು ಸಿದ್ಧ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಇಲ್ಲಿ ಸಾಧನೆ ಯಾವ್ಯಾವ ರೀತಿ ಮಾಡಬಹುದು, ಯಾರ್ಯಾರಿಂದ ಸಾಧ್ಯ ಅನ್ನೋಂಥ ವಿಚಾರ ಹೇಳಿದ್ರು. ಬ್ರಹ್ಮಜ್ಞಾನ ಪಡ್ಕೊಂಡು ಮೋಕ್ಷ ಸಾಧಿಸಿದ್ದು ಸಾರ್ಥಕ ಜನ್ಮ. ಬ್ರಹ್ಮಜ್ಞಾನ ಪಡೆದರು, ಒಳ್ಳೆ ಸಮರ್ಥ ಸದ್ಗುರು ಸಿಕ್ಕರು, ಒಳ್ಳೆ ಶಾಸ್ತ್ರ ಸಿಕ್ತು, ಏನಂತ ಈಶ್ವರ ಕೃಪಾ, ಗುರು ಕೃಪಾ, ವೇದ ಕೃಪಾ, ಅಂತಃಕರಣ ಕೃಪಾ ಎಲ್ಲ ಆಗಿ ನಿಷ್ಕಾಮ ಕರ್ಮ, ನಿಷ್ಕಾಮ ಉಪಾಸನೆ, ಒಟ್ಟು 18 ನಿರ್ಮಲ ಚಿತ್ತ, ನಿಶ್ಚಲ ಚಿತ್ತ, ವಿವೇಕ, ವೈರಾಗ್ಯ, ಸಮಾಧಿ, ಷಟ್ ಸಂಪತ್ತಿ, ಮತ್ತೆ ಶ್ರವಣ, ಮನನ, ನಿಧಿಧ್ಯಾಸನ, ತತ್ವಂ ಪದಾರ್ಥ ಶೋಧನ, ಆಮೇಲೆ ಪರಮಾನಂದ ಪ್ರಾಪ್ತಿ ರೂಪ ಮೋಕ್ಷ. ಒಟ್ಟು 18 ಆತ. ಈ 18 ಮಾಡಿ ಸಾರ್ಥಕ ಆದ್ರೆ ಅದು ಒಂದಾಯ್ತು. ಅದು ಆಗಲಿಲ್ಲ ಅಂತಂದ್ರೆ ಎಲ್ಲರಿಗೂ ಅದು ಸಾಧ್ಯ ಇಲ್ಲ. ಆಗಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಈ ಮನುಷ್ಯ ಜನ್ಮಕ್ಕೆ ಬಂದ ಮೇಲೆ ನಾ ಇದು ಮಾಡಬೇಕಾಗಿತ್ತು, ಮಾಡಲಿಲ್ಲಲ್ಲ ಅಂತೇಳಿ ಒಂದು ಪಶ್ಚಾತ್ತಾಪರೇ ಪಡಂತ ಜನ್ಮ ಇರ್ಬೇಕಂತ. ಸಾರ್ಥಕ ಜನ್ಮ ಇರ್ಲಿಕ್ಕೆ ಬಿಡ್ಲಿ, ಪಶ್ಚಾತ್ತಾಪರ ಇರ್ಬೇಕಲ್ಲ, ಇದು ಮಾಡಬೇಕಾಗಿತ್ತು, ಮಾಡಲಿಲ್ಲ ನಾನು ಅಂತ. ಪಶ್ಚಾತ್ತಾಪ ಪಡಂತ ಜನ್ಮಕ್ಕೆ ಏನಂತಾರ? ಶ್ರೇಷ್ಠ ಜನ್ಮ. ಮೋಕ್ಷ ಹೊಂದಿದ ಜನ್ಮ ಸಾರ್ಥಕ ಜನ್ಮ. ಈಗ ಪಶ್ಚಾತ್ತಾಪ ಪಡ ಗುಣನೇ ಇಲ್ಲ. ಕೆಲವೊಬ್ರು ಹೆಂಗಿರ್ತದಂತಂದ್ರ ಎಲ್ಲರೂ ತಪ್ಪು ಮಾಡ್ತಾರೆ, ಎಲ್ಲ ಅವ್ರು ಮಾಡ್ತಾರೆ, ಇವ್ರು ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಆದ್ರ ಯಾರು ತಾವು ಮಾಡಿದ್ದು ತಪ್ಪು ತಮ್ಮಷ್ಟಕ್ಕೆ ತಾವೇ ಅರಿತಾರ ಉತ್ತಮರು, ಇನ್ನೊಬ್ರು ಹೇಳಿದ ಮೇಲೆ ಅದನ್ನು ಅರಿತಾರ ಮಧ್ಯಮರು, ಮತ್ತ ತಮಗೆ ತಾವು ತಿಳ್ಕೊಳ್ಳಂಗಿಲ್ಲ, ಇನ್ನೊಬ್ರು ಹೇಳಿದ್ದು ಕೇಳಂಗಿಲ್ಲ, ನಾ ತಪ್ಪೇ ಮಾಡಿಲ್ಲ, ತಪ್ಪು ಮಾಡಿ ತಪ್ಪೇ ಮಾಡಿಲ್ಲ ಅಂತ ವಾದಿಸಿ ತಲೆ ಮೇಲೆ ಹಾರಂಗ ಮಾಡ್ತಾರಲ್ಲ, ಅವರು ಅಧಮರು, ನೀಚರು. ಅವರು ಬೇಕಾದಷ್ಟು ಸ್ಟ್ರಾಂಗ್ ಇರ್ಬೋದು, ಬೇಕಾದಷ್ಟು ತಮ್ಮದೇ ರಾಜಸ ಪ್ರವೃತ್ತಿ ನಡೆಸ್ತಿರ್ಬೋದು, ಆದ್ರೆ ಆ ತಪ್ಪಿನ ಪಶ್ಚಾತ್ತಾಪ ಇರ್ಲಿಲ್ಲ, ನಾ ಮಾಡಿದ್ದೆ ಕರೆಕ್ಟ್ ಅದು ಸಾಧಿಸ್ತಿದ್ರಂತಂದ್ರ ಅದಕ್ಕೆ ತಕ್ಕ ಫಲ ಈಶ್ವರ ಕೊಟ್ಟೆ ಕೊಡ್ತಾನೆ. ಇದು ಮನುಷ್ಯರ ಬಳಿ ಸುಧಾರಿಸಲಿಲ್ಲ ಅಂದ್ರೆ ಈಶ್ವರ ಕೊಡ್ತಾನೆ. ಕೆಡಯಿ ಮೂಗು ಕೊಯ್ಯುವ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ ಬಸವಣ್ಣವ್ರು. ಅಲ್ಲಿ ಕೊಡ್ತಾನೆ ಮ್ಯಾಲೆ. ಅದಕ್ಕೆ ನಾವೇನ್ ಮಾಡ್ಬೇಕು? ಹೇಳ್ಬೇಕು. ಹೇಳಿದ್ದು ಕೇಳಿಲ್ಲ ಅಂತಂದ್ರೆ ಏನ್ ಮಾಡ್ಬೇಕು? ಮಾಡ್ತಾನ ಈಶ್ವರ. ಹೀಗಾಗಿ ಈ ಪಶ್ಚಾತ್ತಾಪ ಪಡಂತ ಗುಣ, ಅದಕ್ಕೊಂದ್ಸಾರಿ ಪಶ್ಚಾತ್ತಾಪಕ್ಕೆ ಸಂಬಂಧಪಟ್ಟಂತೆ ಒಬ್ಬರು ಯಾರೋ ನಮ್ಮ ಕಾಲೇಜ್ನಾಗ ನೌಕರಿ ಮಾಡಲ್ಲಿ ದೊಡ್ಡವರು, ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಇದ್ದವರು ಪ್ರಿನ್ಸಿಪಾಲ್ಗೆ ಎದುರು ಮಾತಾಡಿದ್ರು. ಪ್ರಿನ್ಸಿಪಾಲ್ಗೆ ಎದುರು ಮಾತಾಡಿದ್ರ ಪ್ರಿನ್ಸಿಪಾಲ್ ಒಳಗೆ ಇಟ್ಕೊಂಡು ಕೂತಿದ್ದ ಸಿಟ್ಟು. ಅವ ಏನಾರ ಒಂದು ಸಣ್ಣ ತಪ್ಪು ಮಾಡಿದ್ರ ಅವನಿಗೊಂದು ಮೆಮೊ ಕೊಡ್ಬೇಕು, ಶಿಕ್ಷೆ ಕೊಡ್ಬೇಕಂತ ಕಾಯ್ಕೊಂಡು ಕೂತಿದ್ದ. ಅವ ಒಂದಿನ ತಡೆ ಮಾಡಿ ಬಂದ. ಅವ ತಡೆ ಮಾಡಿ ಬಂದ ದಿನನೇ ಮತ್ತೆ ನಾವು ತಡೆ ಮಾಡಿ ಬಂದ್ಬಿಟ್ಟೆ. ಈಗ ಪ್ರಿನ್ಸಿಪಾಲ್ ಆದ್ಮೇಲೆ ಒಬ್ಬರಿಗೆ ಶಿಕ್ಷೆ ಕೊಟ್ಟು ಒಬ್ಬರಿಗೆ ಬಿಡಂಗಿಲ್ಲ, ತಡೆ ಮಾಡಿ ಬಂದವ್ರಿಗೆ ಎಲ್ಲರಿಗೂ ಶಿಕ್ಷೆ ಕೊಡ್ಬೇಕಲ್ಲ. ಹೀಗಾಗಿ ಇಬ್ಬರಿಗೆ ಮೆಮೊ ಕೊಟ್ಟು, ಇಬ್ಬರಿಗೆ ಮೆಮೊ ಕೊಟ್ಟ ಮೇಲೆ
ನನಗೆ ಕೊಟ್ರಿ, ಹಿಂಗೆ ಯಾವಾಗಾರ ಹೆಚ್ಚು ಕಡಿಮೆ ಬರ್ತಿರ್ತೀನಿ, ನನಗೆ ಕೊಟ್ರತ್ ನಾ ಹಿಂಗೆ ಅನ್ಕೋತಿದ್ದು ಪ್ರಿನ್ಸಿಪಲ್ ಹೋಗಿ ಕೇಳಿದೆ. ಏನ್ರಿ ನನಗೆ ಮೆಮೊ ಕೊಟ್ರಲ್ಲ? ನಿನಗಂತಲ್ಲ, ಅದು ಬೇರೆ ಅವರಿಗೆ ಕ್ರಮ ತಗೋಬೇಕಾಗ್ಯದ, ಆ ಕ್ರಮ ತಗೊಳ್ಳೋದ್ರಾಗ ನೀನು ತಡ ಮಾಡಿ ಬಂದಿದೆ ಅಂತೇಳಿ ಗೊತ್ತಾಗಿ ನಿನಗ ಒಂದು ಕೊಟ್ಟಿವಿ ಅತ್ತ. ಏನು ಅದಕ್ಕೇನು ಬರೆದು ಕೊಡ್ತೀವಿ, ಸುಮ್ಮನೆ ಏನಾರ ಬರೆದು ಕೊಡು, ಒಳಗೆ ಫೈಲಿಗೆ ಹಾಕಿಬಿಡ್ತೀವಿ ಅಂತ ಅಂದರು. ಆಯ್ತು ಅಂತೇಳಿ ಏನು ಮಾಡಿದೆವು, ತಡ ಮಾಡಿ ಬಂದಿದ್ದಕ್ಕೆ ತಪ್ಪಾಗ್ಯದ 2 ಸಾಲ ಬರೆದು ಕೊಟ್ಬಿಟ್ಟು. ತಡ ಮಾಡಿ ಬಂದಿದ್ದಕ್ಕೆ ತಪ್ಪಾಗ್ಯದತ್ತ ಬರೆದು ಕೊಟ್ರ, ಇದು ಸುಮ್ ಪೇಪರ್ನಾಗ ಬರ್ದಿದೆ ಏನು ಮನಸಾರೆ ಬರ್ದಿದೆ ಅಂತ ಕುಂದಿರ್ಸಿ ಚರ್ಚೆ ಮಾಡ್ಲಿಕ್ಕತ್ರ ಅವ್ರು ಪ್ರಿನ್ಸಿಪಲ್. ಈಗ ಅಂತಾರ ನೋಡ್ರಿ, ಕಳ್ಮನ್ ಮಕ್ಕಳು ಏನೆಲ್ಲ ಕಾಲು ಬಡಿತಾರ, ಕೈ ಬಡಿತಾರ, ಎದರ್ ತಂದು ಗಾಡಿ ಹಾಯಿಸ್ತಾರ, ಏನೇನ ಮಾಡಿಕೆ ಸಾರಿ ಅಂತಾರ. ಸಾರಿ ಅನ್ನೋನ ಮತ್ತೆ ನಾವು ತ್ರಾಸಾದವ್ರು ಬೈಲಕತ್ತಾರ, ಸಾರಿ ಅಂದಿನಲ್ಲ ಮತ್ತೆ ಬೈತೇನಂತಾರ. ಮತ್ತೆ ಆ ಸಾರಿ ಅಂದಾಗ ಅದ್ರೊಳಗೆ ಏನೇನ್ ಇರ್ಬೇಕು ಅಂತ ಹೇಳಿದ್ರು ಅವ್ರು. ಅವರಿಗೆ ನನ್ನಿಂದ ಏನು ಕಷ್ಟ ನಷ್ಟ ಆಗ್ಯದ ಅದರ ಬಗ್ಗೆ ಏನಿರ್ಬೇಕು, ನೋವಿರ್ಬೇಕು. ನಮಗ ತ್ರಾಸ ಆಗ್ಬೇಕು, ಅವ್ರಿಗೆ ಆದಂತ ತ್ರಾಸು ನಮಗ ಆಗ್ಬೇಕು, ಆ ನೋವು ಇರ್ಬೇಕು. ಒಳಗೇನು ನೋವು ಅನುಭವಿಸ್ಲಾರ್ದ ಮ್ಯಾಲ ಸಾರಿ ಅಂದ್ರೆ ಇರ್ಬಾರ್ದ್ರಿ. ಅಯ್ಯೋ ಪಾಪ ಹಿಂಗ ಆಗಬಾರ್ದಾಗಿತ್ತು, ನಮ್ಮ ಕೈ ಮೇಲೆ ಹಿಂಗಾಯ್ತು, ನಿಮಗೆ ತೊಂದರೆ ಆಯ್ತು ಅಂತೇಳಿ ನೋವು ಅನುಭವಿಸಿ ಸಾರಿ ಹೇಳ್ಬೇಕ, ಏನ್ ಸುಮ್ಮಂಗೆ ಸಾರಿ ಅಂತ ಹೇಳಕ್ಕೆ ಮುಂದೆ ಹೋಗ್ಬೇಕ. ಈಗಂತೂ ಇನ್ನ ಸಾರಿ ಸಹಿತ ಹೇಳಂಗಿಲ್ಲ. ಭಯಂಕರ ಒರಟು ಜನ ಹುಟ್ಟವ್ರೆ ಅಂತ ರಾಕ್ಷಸರು ಹುಟ್ಲಕತ್ತಾರ್ರಿ. ಹೊಲಸು ಸಂತಾನ ಈಗ ಮುಂದೆ ಬರೋದೆಲ್ಲ ರಾಕ್ಷಸರು, ದುಷ್ಟರು. ಸಾರಿ ಅಂತ ಹೇಳಲ್ಲ, ಏನ ಅಂತ ಹೇಳಲ್ಲ. ಶಾಲೆಗೂ ಚಂದ ಶಾಲೆ ಕಲಿಯಲ್ಲ, ನೌಕರಿ ಮಾಡಲಿ ಚಂದ ನೌಕರಿ ಮಾಡಲ್ಲ. ಯಾರ ಕೈಯಾಗಾರ ಸಿಕ್ಕೊಂಡ್ಬಂದು ಅಂತ ಮಾನ್ಯ ಒಬ್ಬ ಒದರ್ಲಿಕತ್ತಿದ್ನಲ್ಲ ಸಬ್ ಇನ್ಸ್ಪೆಕ್ಟರ್, ಇಂಥವ್ರೆ ತಯಾರಾಗ್ತಾರ್ರಿ ಮುಂದೆಲ್ಲ. ಹೊಲಸು ಇದು ಜನರೇಷನ್. ನಯ ವಿನಯ ಇಲ್ಲ, ವಿದ್ಯೆ ಇಲ್ಲ, ಹೆಂಗ್ ಬೇಕಂಗೆ ಏನ್ ಬೇಕದೇ. ಅದಕ್ಕೆ ಸಾರಿ ಅನ್ನೋದ್ರಾಗ ಏನಿರ್ಬೇಕು, ಪಶ್ಚಾತ್ತಾಪದಾಗ ಏನಿರ್ಬೇಕು? ಬರೀ ಮ್ಯಾಲ ಪಶ್ಚಾತ್ತಾಪ ಇರ್ಬೇಕಾ ಏನು? ಆ ತ್ರಾಸ ಅನುಭವಿಸ್ಬೇಕಿವ, ಅದು ಹೇಳ್ಬೇಕು. ಅದು 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 ಇರ್ಬೇಕಂತ ಹೇಳಿದ್ರು ಪ್ರಿನ್ಸಿಪಲ್ ಅವತ್ತು ಕಲಿಸಿದ ಪಾಠ ನಮಗವ್ರು. ಮತ್ ಇನ್ನೇನಿರ್ಬೇಕು ಅಂತ ಕೇಳಿದ್ರು. ಇನ್ನೇನಿರ್ಬೇಕ್ರಿ ಅಂದೆ, ನನ್ಗೇನ್ ಗೊತ್ತು. ಇನ್ನೇನಿರ್ಬೇಕಂದ್ರ ಈಗ ಏನ್ ತಪ್ಪು ಮಾಡಿವಲ್ಲ, ಈ ತಪ್ಪು ಇನ್ನೊಂದು ಸಾರಿ ಮಾಡಂಗಿಲ್ಲ ಅನ್ನಂಥದ್ದು ಪ್ರಾಮಿಸ್ ಇರ್ಬೇಕಂತ ಅದ್ರೊಳಗೆ. ಏನೋ ಈ ಸಾರಿ ತಪ್ಪಾಗ್ಯದ, ಈ ಸಾರಿ ಕ್ಷಮಿಸ್ರಿ ಅಂತೇಳಿ ಒಂದು ರಿಕ್ವೆಸ್ಟ್ ಇರ್ಬೇಕು. ಆರ್ಡರ್ ಅಲ್ಲ, ತಪ್ಪಾಗ್ಯದ ಕ್ಷಮಿಸಂತ ಅಲ್ಲ, ಆರ್ಡರ್ ಅಲ್ಲ, ಅಲ್ಲಿ ರಿಕ್ವೆಸ್ಟ್ ಇರ್ಬೇಕು. ನಮ್ಮಿಂದ ಆದ ತಪ್ಪಿನ ಬಗ್ಗೆ ನೋವಿರ್ಬೇಕು ಒಂದು. ಮತ್ತೆ ಇನ್ನೊಂದ್ಸಾರಿ ಈ ತಪ್ಪು ಮಾಡಂಗಿಲ್ಲ ಅಂತ ಹೇಳಿ ಅಲ್ಲಿ ಪ್ರಾಮಿಸ್ ಅಂತಂದ್ರೆ ಅಲ್ಲಿ ಒಂದು ಶಪಥ ಇರ್ಬೇಕು. ಮಾಡ್ಕೋಬೇಕು, ನಿಶ್ಚಯ ಮಾಡ್ಕೋಬೇಕು, ಇದು ತಪ್ಪಾಗ್ಯದ, ಇನ್ನೊಂದ್ಸಾರಿ ಈ ತಪ್ಪು ಮಾಡಂಗಿಲ್ಲ. ಮತ್ತೇನಿರ್ಬೇಕಪ್ಪ ಅಂತ ಕೇಳಿದ್ರು. ಏನಿರ್ಬೇಕಪ್ಪ ಅಂತಂದ್ರ ತನ್ನಿಂದ ಎಷ್ಟು ಸಾಧ್ಯ ಅದ ಅಷ್ಟು ಆ ನಷ್ಟವನ್ನ ಭರಿಸಬೇಕನ್ನಂತ ಮನೋಭಾವ ಇರ್ಬೇಕಂತ. ನನ್ಲಿಂತ ಇವರಿಗೆ ಈ ಲಾಸ್ ಆಗ್ಯದ ಅಂತಂದ್ರ ಸಾಧ್ಯ ಇದ್ದಂತ ಜೀವನೇ ಹೋಗಿತ್ತಂದ್ರೆ ಜೀವ ತಂದು ಕೊಡ್ಲಕ್ ಆಗಲ್ಲ. ಮಾಡ್ಲಕ್ ಇವನ್ ಕಡೆಯಿಂದ ಮಾಡ್ಲಕ್ಕಾಗಿರ್ಬೇಕು, ಅವನಿಗಿನ್ನು ತಂದು ಕೊಡಂತ ವಸ್ತು ಇರ್ಬೇಕು. ಅಂತದಿದ್ರೆ ಏನಾರ ಒಂದ್ ಗಾಡಿ ಗೀಡಿ ಏನಾರ ಬಿತ್ತು ಎತ್ತಂತ ಅದಕ್ಕೆ ಏನಾರ ರಿಪೇರಿ ಅದ್ರದ್ದು ಏನಾರ ಸಾಮಾನು ಹೋಗಿದ್ದು ಅವು ಏನಾರ ಆಗಿದ್ದು ಅಂದ್ರೆ ಒಂದಕ್ಕೆ ಮಾಡಿಸ್ಕೊಡ್ಬೇಕು. ಇದು ಒಂದ್ ದೊಡ್ಡ ಪಟ್ಟಿನೇ ಹೇಳಿದ್ರಪ್ಪ. ಸಾರಿ ಅನ್ನೋದ್ರೆ ಪಶ್ಚಾತ್ತಾಪದಾಗ ಹೆಂಗಿರ್ಬೇಕು, ಏನೇನಿರ್ಬೇಕಂತ ಹೇಳಿ. ಏನೂ ಇಲ್ಲದೆ ಪಶ್ಚಾತ್ತಾಪ ಪಡ್ತಾರಂತ ಅದರ ಅರ್ಥ ಇಲ್ಲದ್ದು. ನಿರ್ಗಂಧ ಕುಸುಮ ಅಂತಾರ ಅದಕ್ಕೆ. ಒಳಗೆ ಮಕರಂದನೇ ಇಲ್ಲ, ಪ್ಲಾಸ್ಟಿಕ್ ಹೂವು, ಅದು ವೇಸ್ಟ್ ಅದು. ಹಾಗೆ ಪಶ್ಚಾತ್ತಾಪ ಪಡುವ ಒಂದು ಸದ್ಗುಣ ಅದು.
ಅದು ಧೈರ್ಯ, ಸದ್ಗುಣ, ಕ್ಷಮಾ ಯಾಚನೆ ಮಾಡೋದು, ಇದೆಲ್ಲ ಧೈರ್ಯ. ಕ್ಷಮಿಸ್ತಾನೋ ಬಿಡ್ತಾನೋ, ತಪ್ಪಾಗ್ಯದಂತ ತಪ್ಪು ಒಪ್ಪಿಕೊಂಡು ಕ್ಷಮಾ ಕೇಳೋ ಒಂದು ದೊಡ್ಡ ಧೈರ್ಯ. ಅದು ತಪ್ಪು ಆಗ್ಯದ, ಸಾರಿ ಅಂತ ಕೇಳಿ ಅದಕ್ಕೆ ಏನ್ ಶಿಕ್ಷೆ ಕೊಡ್ತೀರಿ ಕೊಡ್ರಿ, ಅನುಭವಿಸ್ತೀನಿ ಅಂತೇಳಿ ಶಿಕ್ಷೆ ಅನುಭವಿಸಬಾರದು ತಪ್ಪು ಮಾಡಿ ಅನ್ನೋದಕ್ಕೆ ಸುಳ್ಳು ಹೇಳ್ಬೇಕಲ್ಲ. ನಾ ಮಾಡಿಲ್ಲ ಅಂತೇಳಿ ಚಿತ್ತ. ಅದು ತಪ್ಪಾಗ್ಯದ ಅಂದ್ರೆ ಶಿಕ್ಷೆ ಅನುಭವಿಸ್ಲಿಕ್ಕೆ ತಯಾರಾಗಿ ಸಾರಿ ಆಗ್ಯದ ಇದು ನನ್ನ ಕೈ ಮೇಲೆ ಅಂತ ಒಪ್ಕೊಂಡ್ಬಿಟ್ರೆ ಮುಗಿದೋ ಹೋಗ್ಬಿಡುತ್ತೆ ಸಮಸ್ಯೆ. ಭಾಳ ವಾದಿಸಿದ್ರೆ ಶಿಕ್ಷೆ ಇನ್ನು ಡಬಲ್ ಆಗ್ಬಿಡುತ್ತೆ. ಅವನಿಗೆ ಹಿಡಿಬೇಕಾದ ಪೊಲೀಸರು 12 ದಿನ ಹೋಗಿ ಆಡ್ಕೊಂಡು ಕೂತಿದ್ದನ್ನು ನೋಡ್ರಿ. ಅವ್ರಿಗೆಲ್ಲ ಏನೇನಾಗ್ತಿರ್ತಾವ ಒಳಗೆ ಎನ್ಕ್ವೈರಿದೊಳಗೆ ಭಯಂಕರ ಕ್ವಶನ್ ಆನ್ಸರ್. ನಮ್ಗೆ ಇಲ್ಲಿ ಹೊರಗೆ ಕಾಣಂಗಿಲ್ಲ. ಎಲ್ಲಿ ಹೋಗಿದ್ದಿ, ಹೆಂಗ್ ಹೋಗಿ, ಇದಕ್ಕೆ ಇನ್ನೂ ಒಂದು ಶಿಕ್ಷೆ, ಅದಕ್ಕೆ ಅನ್ನೋ ಒಂದು ಶಿಕ್ಷೆ, ಅದೆಲ್ಲ ಸೇರಿಸ್ತಿರ್ತಾವ. ಹಾಕಿ ರೊಕ್ಕ ವಸೂಲಿ ಮಾಡ್ತಿರ್ತಾರ ಒಳಗೆ, ಬಿಡಂಗಿಲ್ಲ ಅವ್ರು. ಏನೇನೋ ಆಗ್ತಿರ್ತಾವ. ಇದು ಹಾಕಿದೇವ ಅಂತಂದ್ರೆ ಇಷ್ಟು ದಿವಸ ಒಳಗೆ ಕುಂದಿರ್ತೀಯ, ಆ ಕಾಲಮ್ ಹಾಕಿದ್ರೆ ಅಷ್ಟು ದಿವಸ ಒಳಗೆ ಕುಂದಿರ್ತೀಯ ಅಂತೇಳಿ ಎಲ್ಲ ತಿಳಿಸಿ ಹೇಳಿ ಅವನ ಸಂಗತಿ ಅಡ್ಜಸ್ಟ್ ಮಾಡ್ಕೊಂಡು ರೊಕ್ಕ ಹೊಡೆದು ಸರಿ ಮಾಡ್ತಿರ್ತಾರ. ನೆಕ್ಸ್ಟ್ ಏನಪ್ಪ ಅಂದ್ರ, ನಿಮಗ ಈ ಪಶ್ಚಾತ್ತಾಪ ಪಡೋಂಥದನ್ನು ನಿಮಗ್ ಗೊತ್ತಾಗಲಿಲ್ಲ, ಇದನ್ನು ಸದ್ಗುಣ ನಿನ್ನ ಬಳಿ ಇದ್ದಿದ್ದಿಲ್ಲ. ಮೋಕ್ಷ ಸಾಧನೆ ಮಾಡಿ ಸಾರ್ಥಕ ಜನ್ಮ ಅನಿಸ್ಕೊಳ್ಳೋಕ್ಕೂ ಆಗ್ಲಿಲ್ಲ, ಪಶ್ಚಾತ್ತಾಪ ಪಡಂತ ಒಂದು ಗುಣನೂ ಇರಲಿಲ್ಲ ಅಂತಂದ್ರ ಏನ್ ಮಾಡು, ಮುಂದೆ ನೋಡಿ ಕೆಲಸ ಮಾಡು. ಕರ್ಮ ಏನಾಯ್ತದು? ಪಶ್ಚಾತ್ತಾಪ ಪಡೋದು ಉಪಾಸನೆ. ಮತ್ತೆ ಅದು ಜ್ಞಾನ ಸಾಧನೆ ಮಾಡಿ ಸಾರ್ಥಕ ಮಾಡಿದ್ದು ಜ್ಞಾನ. ಈಗ ಮತ್ತೆ ನೆಕ್ಸ್ಟ್ ಏನ್ ಬರ್ತಾನ? ಕರ್ಮಕ್ಕೆ ಬರ್ತಾನ. ಕರ್ಮ, ಉಪಾಸನೆ, ಜ್ಞಾನನೇ ಇವು. ಮತ್ತೆ ನೀವು ಏನ್ ಮಾಡಿದ್ರು ನಾವು ಮೂರೇ. ಈ ಪಶ್ಚಾತ್ತಾಪ ಪಡೋದು ಎಲ್ಲಿ ಪಶ್ಚಾತ್ತಾಪ ಪಡ್ತೀರಿ? ಅಂತಃಕರಣದಾಗ ಪಡ್ತೀರಾ? ಇಲ್ಲ. ಅಂತಃಕರಣದಾಗ ನಡಿಬೇಕಾಗಿದ್ದು ಪಶ್ಚಾತ್ತಾಪ. ಇದೇನದು? ಉಪಾಸನೆ. ಇದು ಒಳಗೆ ನಡೆಯೋದು. ಮತ್ತೆ ಜ್ಞಾನ ಸಾಧನೆ ಮಾಡಿ ಸಾರ್ಥಕ ಮಾಡೋದು ಅದು ಬುದ್ಧಿ, ಮನಸ್ಸಿನಿಂದ ಆಗೋದು. ಮನಸ್ಸು ಬುದ್ಧಿ ಅಂತಿರಲ್ಲ, ಅದರಿಂದ ಆಗೋದು ಜ್ಞಾನ ಸಾಧನೆ, ಅರಿವಿನಿಂದ ಆಗೋದು. ನೆಕ್ಸ್ಟ್ ಏನಾಯ್ತು? ಮತ್ತೆ ನಿನಗೆ ಅರಿವಿನೂ ಇಲ್ಲ, ಬುದ್ಧಿ ಒಳಗ ಅರಿವಿನ ಒಂದು ಏನದ ಪ್ರತಿಬಿಂಬ ಅದ. ಅರಿವು ಮತ್ತು ಬುದ್ಧಿ ಕೂಡಿ ಅದು ಜ್ಞಾನ ಸಾಧನೆ ಮಾಡಬೇಕು. ಅದು ಮಾಡ್ಲಿಕ್ಕೆ ಆಗಲಿಲ್ಲ ಅಂತಂದ್ರ ಅಂತಃಕರಣದೊಳಗ ಒಂದು ಸ್ವಲ್ಪ ಪಶ್ಚಾತ್ತಾಪ ಪಡು. ಅದನ್ನು ಮಾಡ್ಲಿಕ್ಕೆ ಆಗಲಿಲ್ಲ ಅಂತಂದ್ರೆ ಭೌತಿಕ ಶರೀರದಿಂದ ಕರ್ಮ ಮಾಡು, ಪುಣ್ಯಕರ್ಮ ಮಾಡು. ಅದಕ್ಕೇನು? ಪುಣ್ಯಕರ್ಮ ಮಾಡೋನಿಗೆ ಪುಣ್ಯವಂತ ಜನ್ಮ. ಪುಣ್ಯವಂತ ಅಂತೀರ? ಇಲ್ಲ, ಪುಣ್ಯವಂತರಪ್ಪ, ಪುಣ್ಯವಂತರು ಅಂತ. ಪುಣ್ಯವಂತರಂದ್ರೆ ಏನ್ ಬಹಳ ಶ್ರೇಷ್ಠ ಅಂತ ತಿಳ್ಕೊಂಡಿರೇನು? ವ್ಯಾಕುಲತೆ, ಮೋಕ್ಷ ಸಾಧನೆ ಮಾಡ್ಲಕ್ಕ ಹಾಲಿಲ್ಲ ಅಂತೇಳಿ ಪಶ್ಚಾತ್ತಾಪ ಏನ್ ಪಡ್ತಾರಲ್ಲ, ಆ ಪಶ್ಚಾತ್ತಾಪ ಪಡುವ ಜನ್ಮಕ್ಕಿಂತ ಪುಣ್ಯವಂತ ಜನ್ಮ ಕೆಳಗಿನ ಮಟ್ಟದ್ದು. ಇದು ಎಲ್ಲಿ ಕರೆಕ್ಟ್ ಈ ಸಂದರ್ಭಕ್ಕೊಂದು ಮ್ಯಾಚ್ ಆಗಂತದ ಒಂದು ದೃಷ್ಟಾಂತ ಏನಂತಂದ್ರೆ, ದೃಷ್ಟಾಂತ ಏನು ನಿಜವಾದದ್ದು. ಸಿದ್ಧಗಂಗಾ ಮಠದ ಶಿವಕುಮಾರ್ ಮಹಾಸ್ವಾಮೀಜಿ ರಾಯಚೂರಿಗೆ ಕರೆಸಿದ್ರು. 100 ವರ್ಷ ಆದಾಗ ಎಲ್ಲರೂ 1000 ರೂಪಾಯಿ ಹಾಕಿದ್ದರು ರಾಯಚೂರು. ದೊಡ್ಡ ಫಂಕ್ಷನ್ ಮಾಡಿದ್ರು ಅವ್ರು ಬಂದಾಗ. ಶತಮಾನೋತ್ಸವ ಮಾಡಿದ್ರು. ಅವ್ರೇನ್ ಪಾಪ ಸುಮ್ಮ ಕೂತಿದ್ರು. ಅವ್ರಿಗೆಲ್ಲರೂ ಹೊಗಳಿದ್ದು 10,000 ಜನ ವಿದ್ಯಾರ್ಥಿಗಳು ಊಟ ಮಾಡ್ತಾರ. ಅವ್ರ ಪೇರೆಂಟ್ಸು, ಮಕ್ಕಳಿಗೆ ನೋಡ್ಲಕ್ ಬಂದವರು, ಅವರು ಒಂದು 1,500 2,000 ಇರ್ತಾರ. ಪ್ರತಿನಿತ್ಯ 12,000 ರಿಂದ 15,000 ಮಂದಿ ಊಟಕ್ಕೆ ಹಾಕ್ತಾರ. ಹಾಂಗ್ ಮಾಡ್ತಾರ, ಹಿಂಗ್ ಮಾಡ್ತಾರ ಅಂತ. ಕಡಿ ಶಿವಕುಮಾರ ಸ್ವಾಮಿಗಳಿಗೆ ಕೊಟ್ರು ಮೈಕ್. ಅವ್ರೇನಂದ್ರು, ಏನೋ ಎಲ್ಲ ಸ್ವಾಮಿಗಳ ಪಟ್ಟಾಧಿಕಾರಕ್ಕೆ ಬಂದಾಗ ನನಗೆ ಒಂದು ಪಟ್ಟಾಧಿಕಾರ ಆಯ್ತು. ನಾ ಮಠಕ್ಕೆ ಬಂದಾಗ ಮಠದೊಳಗ ಒಂದು 10-15 ಮಂದಿ ಬಂದ್ರ ಪಟ್ಟತ್ ನೀಡಿ ಉಣಿಸ್ಲಕ್ಕ ಏನು ಇರ್ತಿದ್ದಿಲ್ಲ, ಗಂಗಾಳು ಇರ್ತಿದ್ದಿಲ್ಲ. ಅಂತದ್ರಾಗ ನನ್ನ ಪಟ್ಟಾಧಿಕಾರ ಆದ್ಮೇಲೆ ಅದು ಏನಾಯ್ತು ಏನು, ಪಬ್ಲಿಕ್ ಅದೇ ಜನ, ಮೊದಲಿದ್ದವರು ಅದೇ ಜನ, ಈಗಿದ್ದವರು ಅದೇ ಜನ, ಅವರೆಲ್ಲರೂ ಆಸ್ತಿ ಪಾಸ್ತಿ ಕೊಟ್ರು, ದವಸ ಧಾನ್ಯ ಕೊಟ್ರು, ರೊಕ್ಕ ಕೊಟ್ರು, ಉಸುಕು ಸಿಮೆಂಟ್ ಕೊಟ್ರು, ಯಾರ್ಯಾರ ನಿಂತು ಏನೇನ್ ಮಾಡ್ಲಿಕ್ಕೆ ಸಾಧ್ಯ ಅದ ಮಾಡಿ ಮಠ ದೊಡ್ಡ ಪ್ರಮಾಣದಾಗ ಬೆಳೆಸಿದ್ರು.
ಮನುಷ್ಯ ಜನ್ಮಕ್ಕೆ ಬಂದ ಮೇಲೆ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡು ಮೋಕ್ಷ ಹೊಂದಿ ಏನ್ ಮಾಡಬೇಕು, ಸಾರ್ಥಕ ಮಾಡ್ಕೋಬೇಕು ಅಂತ ವೇದಗಳು ಹೇಳ್ತವ. ಆದ್ರೆ ಸ್ವಾಮೀಜಿಯಾಗಿ ನನ್ನ 100 ವರ್ಷ ಆಯುಷ್ಯ ಶತಮಾನೋತ್ಸವತ್ ನೀವೇನು ಆಚರಣೆ ಮಾಡಿ ಸಂಭ್ರಮ ಪಡ್ಲಕತ್ತೀರಿ, ನನ್ನೊಳಗ ಏನ್ ಮಾಡ್ಬೇಕಂತ ಬಂದೀನಿ ಅದು ಮಾಡ್ಲೇ ಇಲ್ಲ, ನನಗದು ಟೈಮೇ ಸಿಗ್ಲಿಲ್ಲ ಅಂತ ಆ ವ್ಯಾಕುಲತೆ ಒಳಗೆ ನಾನು ನೊಂದ್ಕೊಳಕತ್ತೀನಿ. 10,000 ಮಕ್ಕಳಿಗೆ ಅವ್ರ ಕ್ಲಾಸ್ ರೂಮ್ ಹೆಂಗ, ಅವ್ರ ಇರ್ಲಕ್ ವಸತಿ ಹೆಂಗ, ಅವ್ರ ಊಟ ಹೆಂಗ, ಅವ್ರ ವ್ಯವಸ್ಥೆ ಹೆಂಗ, ಅವ್ರಿಗೆ ಕಿರಾಣಿ, ಕಾಯಿಪಲ್ಯ, ಹಣ್ಣು, ಹಂಪಲು, ಹಾಲು, ಮೊಸರು ಎಲ್ಲಾನು ನಾನು ಅರೇಂಜ್ಮೆಂಟ್ ಮಾಡೋದ್ರಾಗೆ 100 ವರ್ಷ ಕಳೆದೋಗ್ಬಿಡ್ತು. ಮನುಷ್ಯ ಜನ್ಮಕ್ಕೆ ಬಂದು ಇಲ್ಲಿ ಊರ್ ಮಂದಿ ಊಟಕ್ಕೆ ಹಾಕೋದು ಮನುಷ್ಯ ಜನ್ಮದ ಗುರಿ ಅಲ್ಲ. ಯಾವ ಶಾಸ್ತ್ರದಾಗ ಹೇಳಿಲ್ಲ ಹಂಗ, ಅವ್ರು ಹೇಳಿದ್ದು. ನಾನೇನಾರ ಊಟಕ್ಕೆ ಹಾಕ್ಲಿಲ್ಲ ಅಂತಂದ್ರ ಇವ್ರೆಲ್ಲರೂ ಏನು ಉಪವಾಸ ಇರ್ತಿದ್ರ, ಎಲ್ಲಾರ ಉಣ್ತಿದ್ರು. ನಮ್ಮ ಮಡದಾಗ ಏನೋ ನಡೀತು, ಆಯ್ತು. ಆದ್ರ ಅದು ಏನಂತಂದ್ರ ಈ ಮೋಕ್ಷ ಸಾಧನೆಯ ಮುಂದೆ ಅದೇನಂತ ದೊಡ್ಡ ಮಹತ್ ಕಾರ್ಯ ಅಲ್ಲ. ಅದನ್ನೇ ನೀವು ಹೊಗಳಕತ್ತೀರಿ. ನಿಮ್ಮ ಹೊಗಳಿಕೆ ನಿಮಗೆ ಅನುಕೂಲ ಆಗ್ಯದಂತ ನೀವು ಹೊಗಳಕತ್ತೀರಿ. ನನಗೇನು ಅನುಕೂಲ ಮಾಡ್ಕೋಬೇಕು ಆ ಅನುಕೂಲನ ಮಾಡ್ಕೊಳ್ಳೇ ಇಲ್ಲ. ನನ್ನ ಆತ್ಮ ಸಾಧನೆಗೆ ಸಮಯ ಸಿಗಲಿಲ್ಲ. ಹೀಗಾಗಿ ನಾನು ಈ ಒಂದು ಮೋಕ್ಷ ಸಾಧನೆ ನಂದು ಏನಾಯ್ತು, ಲೋಪ ಆಯ್ತು ಈ ಜನ್ಮದಾಗ. ಆ ಒಂದು ದುಃಖ ನನಗಾದ ಅಂತ ಹೇಳಿದ್ರು. ಏನ್ ಮಾಡಿದ್ರು ಅವರು? 10,000 ಮಂದಿಗೆ ಊಟಕ್ಕೆ ಹಾಕಿ ಪುಣ್ಯವಂತ ಜನ್ಮ ಪ್ಲಸ್ ಆಧ್ಯಾತ್ಮ ಸಾಧನೆ ಮಾಡುವುದರ ಬಗ್ಗೆ ಅವರಿಗೆ ಅರಿವಿತ್ತು. ಅದು ಮಾಡ್ಲಕ್ಕೆ ಆಲಿಲ್ಲಲ್ಲ ಅಂತೇಳಿ ಪಶ್ಚಾತ್ತಾಪ ಪಟ್ಟರು. ಅಲ್ಲಿ ಏನಾದ್ರು ಅವರು ಎಂತ ಜನ್ಮ ಆದ್ರೂ ಪುಣ್ಯವಂತ ಜನ್ಮದಿಂದ ಮೇಲೆ ಶ್ರೇಷ್ಠ ಜನ್ಮ, ಸಫಲ ಜನ್ಮ, ಶ್ರೇಷ್ಠ ಜನ್ಮ. ಸಫಲ ಅಂತಂದ್ರೆ ಸಾರ್ಥಕ ಜನ್ಮ. ಮೋಕ್ಷ ಸಾಧನೆ ಮಾಡಿದ ಮೇಲೆ ಅದು ಸಫಲ, ಸಾರ್ಥಕ, ಶ್ರೇಷ್ಠ ಜನ್ಮ. ಪುಣ್ಯವಂತ, ಶ್ರೇಷ್ಠ, ಸಾರ್ಥಕ. ಸಾರ್ಥಕ ಅಂದ್ರೆ ಸಫಲ. ಶ್ರೇಷ್ಠ ಜನ್ಮದವರಿಗೆ ಮಾತ್ರ ಇಂಥ ವ್ಯಾಕುಲತೆಗಳಿರ್ತಾವ. ಸಾಧನೆ ಮಾಡ್ಲಕ್ಕೆ ಆಗ್ಬೋದು, ಆಗದೆ ಇರ್ಬೋದು, ಆದರೆ ಈ ವ್ಯಾಕುಲತೆಗಳು ಇರ್ತಾವ. ಶ್ರೇಷ್ಠ ಜನ್ಮ. ಈಗ ಒಬ್ಬರು ಸ್ವಾಮೀಜಿ ಮನೆಗೆ ಬಂದಿದ್ರು. ಅಲ್ಲಿ ಒಬ್ಬರು ಭಕ್ತರಂತಂದ್ರೆ ಅವ್ರೇನು ಯಾವ ಸ್ವಾಮಿಗಳಿಗೆ ಕಡಿಮೆ ಇಲ್ಲ ಅಂತ ಭಕ್ತರು, ಅವ್ರು ಜಬರ್ದಸ್ತ್ ಚಲೋ ಭಕ್ತರು. ಅವ್ರ ಮನೆಗೆ ಬಂದರು ಸ್ವಾಮೀಜಿ. ಇವ್ರು ಅಡಿಗೆ ಮಾಡಂದ್ರೆ ಏನ್ ಮಾಡು ಅಂತ ಕೇಳಿದ್ರು. ಏನು ರೊಟ್ಟಿ ಪಲ್ಯ ಮಾಡು ಅಂದ್ರು. ಅವ್ರೇನ್ ಮಾಡ್ಬಿಟ್ರು, ರೊಟ್ಟಿ ಪಲ್ಯ ಮಾಡಿದ್ರು. ಹಾಗಲಕಾಯಿ ಪಲ್ಯ ನಡೀತದೇನಂತ ಕೇಳಿದ್ರು, ನಡೀತದೆ. ಆಯ್ತು, ಹಾಗಲಕಾಯಿ ಪಲ್ಯ ಮಾಡಿದ್ರು. ಉಂಡ್ರು, ಗಾಪ್ ಚೂಪ್ ಉಂಡು ಹೋಗ್ಬಿಟ್ರು. ಅವ್ರು ಉಂಡು ಆದ್ಮೇಲೆ ಇವರು ಒಕ್ಕುದ ಮಿಕ್ಕುದ ಗುರುಗಳ ಪ್ರಸಾದ ಅಂತೇಳಿ ಇವ್ರು ಬಾಯಾಗದು ಹಾಗಲಕಾಯಿ ಪಲ್ಯ ರೊಟ್ಟಿ ಇಟ್ಕೋತಾರ. ಅದ್ರಾಗ ಉಪ್ಪೇ ಹಾಕಿಲ್ಲ. ಉಪ್ಪು ಹಾಕಿದ್ರೆ ಅದರದು ಕಹಿ ಗುಣ ಹೋಗ್ತದ. ಉಪ್ಪು ಹಾಕ್ಲಾರ್ದ ಹಾಗಲಕಾಯಿ ಪಲ್ಯ ಮಾಡ್ಯಾರ, ವಿಷ ಅಂದ್ರೆ ವಿಷ ಅದ ಬಾಯಿ. ಅವ್ರ ಗಪ್ ಚುಪ್ ಉಂಡೋಗ್ಯಾರ. ಈ ಹೆಣ್ಮಗಳು ಆ ಗುರುಗಳು ಎಷ್ಟು ಮನ ನೊಂದಿರ್ಬೇಕು ಊಟ ಮಾಡುವಾಗ ಅಂತೇಳಿ ಪಶ್ಚಾತ್ತಾಪ ಪಟ್ಟು ನೆಲ ಹಿಡಿದ್ಬಿಟ್ಟು, ಗುರುಗಳು ಊಟ ಮಾಡಾಗ ಎಷ್ಟು ತ್ರಾಸ ಆಯ್ತಲ್ಲ ನನ್ನ ಒಂದು ಅಚಾತುರ್ಯದಿಂದ. ಈ ಪಶ್ಚಾತ್ತಾಪ ಪಡುವಂತ ಒಂದು ಗುಣ ಏನದ ಆ ಹೆಣ್ಣು ಮಗಳ ಬಲ್ಲಿ, ಅದು ಎಂತ ಜನ್ಮ? ಆದ ತಪ್ಪು ಮಾಡ್ಲಕ್ಕ ಆಗ್ಲಿಲ್ಲಲ್ಲ ಅನ್ನಂತ ಪಶ್ಚಾತ್ತಾಪ. ಈ ರೀತಿ ಇರೋಂಥ ಜನ್ಮಗಳು ಎಂತ ಜನ್ಮ? ಶ್ರೇಷ್ಠ ಜನ್ಮ. ಆ ಶ್ರೇಷ್ಠ ಅನ್ನೋದೇ ಬರಲ್ಲಲ್ಲ ನಿಮಗ. ಈಗ ಅಲ್ಲಿ ಹೇಳೋದೇ ಅವ್ರ ಶ್ರೇಷ್ಠ ಜನ್ಮ ಮತ್ತು ಸಾರ್ಥಕ ಜನ್ಮ ಮತ್ತು ಪುಣ್ಯವಂತ ಜನ್ಮ. ಪುಣ್ಯ ಮಾಡೋದು ಮಾಡಿದ್ರು
ಆ ಪುಣ್ಯ ಊಟ ಮಾಡಿ ಗುರುಗಳಿಗೆ ಕರ್ಮ ಮಾಡಿದಳು. ಆದ್ರೆ ಊಟಕ್ಕೆ ಹಾಕಿದ್ದು ಪುಣ್ಯ ಜನ್ಮ. ಆದ್ರೆ ಊಟ ಮಾಡಿಸಿದ್ರೆ ಲೋಪ ಆಗಿದ್ರ ಬಗ್ಗೆ ಪಶ್ಚಾತ್ತಾಪ ಪಡ್ಲಕತ್ತಾಳಲ್ಲ. ಆಯ್ತು, ಏನೋ ಒಂದು ಉಂಡು ಹೋಗ್ಯಾರ ನಡಿ, ಮತ್ತ್ಯಾಕೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಮ್ಮು, ಈಗೇನು ಅವ್ರೇನೋ ಅವಾಗೆ ಅನ್ಬೇಕಿತ್ತವ್ರು, ಉಪ್ಪು ಹಾಕಿಲ್ಲಲ್ಲ ಅಂತ ನೀಡ್ಕೊಂಡು ಉಣಬೇಕಿತ್ತವ್ರು. ಇಂಥವು ಮಾತಾಡ್ತಾವ ಈಗಿನ ಒಮ್ಮೆ ನನ್ನ ಮಕ್ಕಳು. ಸುಮ್ಮನೆ ಯಾಕೆ ಉಂಡು ಹೋಗ್ಬೇಕು, ಹಿಂಗೆ ಮಾತಾಡ್ತಾರೆ. ಅಲ್ಲಿ ಗುರುಗಳು ಖರೆ ಗುರುಗಳಿದ್ರಂತಂದ್ರೆ ಯಾವುದು ರುಚಿ ಅರ್ಸಂಗೆ ಇಲ್ಲ. ಅವ್ರು ಹೊಟ್ಟಿ ತುಂಬಲಕ್ಕೆ ಏನ್ ಸಿಗ್ತದ ಗಾಪ್ 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 ತಿಂದು ಹೋಗ್ಬಿಡ್ತಾರೆ. ಅವರು ವಾರಗಟ್ಲೆ ಬರೀ ಬೇವಿನ ರಸ ಕುಡಿದಿರೋಂಥ ಗುರುಗಳಿರ್ತಾರೆ. ಎಷ್ಟೋ ಮಂದಿ ಗುರುಗಳು ಯಾರಿಗೂ ಏನು ಹುಚ್ಚುಚ್ಚು ಮಾತಾಡಂಗಿಲ್ಲ, ತಪಸ್ವಿಗಳಿರ್ತಾರ, ಏನು ಗೊತ್ತಾಗಂಗಿಲ್ಲ, ಒಳಗೆ ಭಾರಿ ಇರ್ತದ. ಅವ್ರಿಗೇನಾರ ಅಂದು ಗದ್ದಲ ಮಾಡ್ಕೊಂಡ್ಬಿಟ್ಟೆ ಅಂದ್ರೆ ಸುಟ್ಕೊಂಡು ಹೋಗ್ಬಿಡ್ತೀವಿ. ಹಂಗಿರ್ತಾವ. ಅದಕ್ಕೆ ಹುಷಾರಿರ್ಬೇಕು. ಶರಣರ ಜೊತೆಗೆ ಸರಸ ಒಳ್ಳೆಯದಲ್ಲ. ಅದಕ್ಕೇನದು ಪಶ್ಚಾತ್ತಾಪ ವ್ಯಾಕುಲತೆ ಇರೋಂಥ ಜನ್ಮ ಎಂಥದ್ದು? ಶ್ರೇಷ್ಠ ಜನ್ಮ. ಮೋಕ್ಷ ಪಡ್ಕೊಂಡು ಎಲ್ಲ ಸಾಧನೆ ಮಾಡಿ ಗುರುವಿನ ಹತ್ರ ಹೋಗಿ ಏನೆಲ್ಲ ಮಾಡಿದ್ದು ಸಾರ್ಥಕ ಜನ್ಮ, ಸಫಲ ಜನ್ಮ. ಈಗ ಪಶ್ಚಾತ್ತಾಪ ಪಡಂತ ಗುಣ ಇರಲಿಲ್ಲ ಅಂತಂದ್ರ ಕರ್ಮ ಮಾಡಂತ ಅಷ್ಟೇ. ಏನ್ ಕರ್ಮ ಮಾಡಬೇಕು ಅನ್ನೋದು ಈಗ ಮುಂದೆ ಹೇಳ್ತಾರೆ. ಗೊತ್ತಾಯ್ತಾ? 3 ಸ್ಟೆಪ್: ಸಾರ್ಥಕ ಜನ್ಮ, ಶ್ರೇಷ್ಠ ಜನ್ಮ, ಪುಣ್ಯವಂತ ಜನ್ಮ. ಕರ್ಮ ಮಾಡೋದೇ ಪುಣ್ಯವಂತ ಜನ್ಮ. ಪುಣ್ಯವಂತ ಅಂದ್ರೆ ಏನು? ಕರ್ಮ. ಇದು ಪಶ್ಚಾತ್ತಾಪ ಪಡೋದು, ವ್ಯಾಕುಲತೆ ಉಂಟಾಗೋದು, ಇದು ಶ್ರೇಷ್ಠ ಜನ್ಮ. ಮೋಕ್ಷ ಸಿದ್ಧಿ ಮಾಡ್ಕೊಳ್ಳೋದು ಸಾರ್ಥಕ ಜನ್ಮ. ಅದು ಜ್ಞಾನ. ಕರ್ಮ ಉಪಾಸನೆ ಜ್ಞಾನ, ಕರ್ಮ ಉಪಾಸನೆ ಜ್ಞಾನ. ಇವು ಬಿಟ್ರೆ ಮತ್ತೊಂದು ಏನು ಇಲ್ಲ. ಇಲ್ಲಿ ಹೇಳಕ್ ಅವೇ ಚಕ್ಕರ್ ಹೊಡಿಸ್ತಿರ್ತಾರ, ಗೊತ್ತೇ ಆಗಂಗಿಲ್ಲ ನಮಗ್. ಮೊನ್ನೆ ಜ್ಞಾನ ಹೇಳಿದ್ರು, ಸಾರ್ಥಕ ಜನ್ಮ ಹೆಂಗ, ಮೋಕ್ಷ ಹೆಂಗ್ ಸಾಧಿಸ್ಬೇಕು. ಅದು ಆಗ್ಲಿಲ್ಲ ಅಂತಂದ್ರ ಅಟ್ಲೀಸ್ಟ್ ಸಾಧಿಸ್ಲಿಕ್ಕೆ ಆಗ್ಲಿಲ್ಲಲ್ಲ, ಇದೆಲ್ಲ ಗೊತ್ತಿದ್ರು ನನ್ನ ಕಡೆಯಿಂದ ಏನು ಮಾಡ್ಲಿಕ್ಕೆ ಆಗ್ಲಿಲ್ಲಲ್ಲ ಅಂತ ಪಶ್ಚಾತ್ತಾಪ ಆದ್ರೂ ಪಟ್ಟು ಶ್ರೇಷ್ಠನಾಗು. ನಿನಗೆ ಪಶ್ಚಾತ್ತಾಪ ಪಡ್ಲಕ್ಕೂ ಗೊತ್ತಾಗ್ಲಿಲ್ಲ ಅಂತಂದ್ರೆ ಕರ್ಮ ಮಾಡು, ಪುಣ್ಯ ಕರ್ಮ ಮಾಡಿ ಪುಣ್ಯವಂತ ಅನ್ನಿಸುವೋ ಅಂತೆ. ಅದಕ್ಕೆ ಈ ಸಂಸಾರವನ್ನು ಕಳೆದುಕೊಳ್ಳಬೇಕು, ನಾನು ಹುಟ್ಟಬಾರದು, ಮುಕ್ತನಾಗಬೇಕು ಎಂದು ಧ್ಯಾನಾದಿಗಳನ್ನ ಶ್ರವಣಾದಿಗಳನ್ನ ಮಾಡಲೇ ಇಲ್ಲ. ಶ್ರವಣಾದಿ ಮಾಡೋರು ಯಾರು? ಧ್ಯಾನಾದಿ ಮಾಡೋರು ಯಾರು? ಶ್ರವಣಾದಿ ಮಾಡೋರು ಯಾರ್ರಿ? ಉತ್ತಮ ಅಧಿಕಾರಿಗಳು. ಧ್ಯಾನ ಮಾಡೋರು ಮಧ್ಯಮ ಅಧಿಕಾರಿಗಳು. ಕರ್ಮ ಮಾಡೋರು ಕನಿಷ್ಠ ಅಧಿಕಾರಿ. ಇಲ್ಲಿ ಹೆಂಗದಪ್ಪ ಅಂತಂದ್ರೆ ನಿಮ್ಗ ಪೂರ್ತಿ ಎತ್ತರ ಮಟ್ಟದಾಗ ಇದ್ದವರಿಗೆ ನಿಮಗೆ ಕೆಲವೊಂದು ಮಾಹಿತಿಗಳು ಕೊಡ್ಕೊತ ಹೋಗ್ಬೇಕು ನಾವು. ಏನಪ್ಪ? ಈಗ ಜ್ಞಾನಾದೇವತ್ತು ಕೈವಲ್ಯಂ, ಜ್ಞಾನದಿಂದಲೇ ಮೋಕ್ಷ ಅಂತ ಹೇಳ್ತಾರೆ. ಮತ್ತೆ ಜ್ಞಾನದಿಂದಲೇ ಮೋಕ್ಷ ಅಂದ ಕೂಡ್ಲೇನೆ ಆ ಜ್ಞಾನ ನಮ್ಮೊಳಗ ಹೋಗಬೇಕಾದ್ರ ನಮ್ಮ ಅಂತಃಕರಣ ಶುದ್ಧ ಇರ್ಬೇಕು, ನಿರ್ಮಲ ಇರ್ಬೇಕು, ನಿಶ್ಚಲ ಇರ್ಬೇಕು. ಅದಕ್ಕೆ ಕರ್ಮ ಮಾಡಬೇಕು, ಉಪಾಸನೆ ಮಾಡಬೇಕು. ಈ ನಿರ್ಮಲ ಆಗೋದಕ್ಕೆ, ನಿಶ್ಚಲ ಆಗೋದಕ್ಕೆ ಎದಕ್ಕೆ ಕರ್ಮ ಮಾಡಬೇಕು, ಎದಕ್ಕೆ ಉಪಾಸನೆ ಮಾಡಬೇಕು? ಡೈರೆಕ್ಟ್ ಜ್ಞಾನಕ್ಕೆ ಆಧಾರ ಇತ್ತು ಅಂತೇಳಿ ಇವುಗಳನ್ನ ಅಲಕ್ಷ್ಯ ಮಾಡ್ತಾರಲ್ಲ. ಈ ಅಲಕ್ಷ್ಯ ಮಾಡುವುದನ್ನು ತಪ್ಪಿಸಿ ಆ ಕರ್ಮ ಮಾಡ್ಲಿಕ್ಕೆ ಹಚ್ಚದೇನದಲ್ಲ, ಕರ್ಮ ಮಾಡು ಕರ್ಮ ಮಾಡು ಕರ್ಮ ಮಾಡು ಅಂತ ಹಚ್ತಾರಲ್ಲ, ಅದು ಹಚ್ಚೋದಕ್ಕೆ ಹೆಂಗ್ ಹಚ್ತಾರ ಅಂದ್ರ ಕರ್ಮದಿಂದಲೂ ಮೋಕ್ಷ ಆತದಂತ ಹೇಳ್ತಾರ. ನೋಡ್ರಿ, ಕರ್ಮಿಗಳದ ನೀವೇನಾರ ಎಂಥದು ಯಜ್ಞ, ಯಾಗ, ಪೂಜಾ, ಪಾಠ, ತೀರ್ಥಯಾತ್ರ ಏನಾರ ಮಾಡಿದ್ರ ಅದರಿಂದನೂ ಮೋಕ್ಷ ಆತದಂತ ಹೇಳ್ತಾರ. ಹೆಂಗಾಗ್ತದಪ್ಪ ಅಂದ್ರೆ ಪರಮಾನಂದ ಪ್ರಾಪ್ತಿ ರೂಪ, ಸರ್ವ ದುಃಖ ನಿವೃತ್ತಿ ರೂಪ ಮೋಕ್ಷ ಅಂತ ಹೇಳಲ್ಲ ಅವರು. ಅವ್ರೇನ್ ಹೇಳ್ತಾರ? ಕರ್ಮದಿಂದ ಎಂತ ಮೋಕ್ಷ ಆಗ್ತದ ಅಂತ ಅಂದ್ರೆ ಸ್ವರ್ಗ ಸಿಗ್ತದ. ಮೋಕ್ಷ ಅಂದ್ರೆ ಸ್ವರ್ಗ ಅಂತ ಹೇಳ್ತಾರ.
ಸ್ವರ್ಗ ಅಂತ ಹೇಳಿದ್ಮೇಲೆ ಅಲ್ಲಿ ಸ್ವರ್ಗದಾಗ ಹೆಂಗಿರ್ತದ? ಇಲ್ಲಿಗತ್ಲೆ ಆಹಾರ ನಿದ್ದೆ ಇವೆಲ್ಲ ಏನು ಬಂಧನ ಇರಂಗಿಲ್ಲ. ಏನರೇ ತಿನ್ನು, ಏನರೇ ಉಣ್ಣು, ನಿನ್ಗೆ ಯಾರು ಕೇಳೋರಿಲ್ಲ. ಸುರಾಪಾನ ಮಾಡಬಹುದು, ಮತ್ತೆ ನಂದನವನ ವಿಹಾರ ಮಾಡಬಹುದು, ಅಪ್ಸರೆಯರ ಚುಂಬನ ಮಾಡಬಹುದು. ಹೀಗೆಲ್ಲ ಈ ಭೂಮಿ ಮೇಲೆ ನೀನು ಅನುಭವಿಸುವ ಸ್ವರ್ಗ 10 ಪೈಸೆ 90 ಪೈಸೆ ಸ್ವರ್ಗದಾಗದ ಸುಖ ಅಂತೇಳಿ ಆಸೆ ಹಚ್ಚಿ ಕರ್ಮ ಮಾಡಿಸ್ತಾರ. ಸ್ವರ್ಗದ ಸುಖ ಅದು ಮೋಕ್ಷ ಅಲ್ಲ. ಸ್ವರ್ಗದ ಅನುಭವ ಆದ ಕೂಡಲೇ ಮತ್ತ ನರಕಕ್ಕೆ ಬರ್ಬೇಕು, ನರಕದ ಅನುಭವ ಆದ ಕೂಡಲೇ ಸ್ವರ್ಗಕ್ಕೆ ಹೋಗ್ಬೇಕು. ಯಾರು ಚಾಲು ಇಟ್ಕೊಂಡ್ರಿಲ್ಲ? ಸ್ವರ್ಗ ನರಕದ್ದು ಮಹಾಪ್ರಸ್ಥಾನ ಕೇಳಿರ? ಮಹಾಪ್ರಸ್ಥಾನ ಅಂತ ಯಾರಂತಾರ ಗೊತ್ತದ? ಮಹಾಪ್ರಸ್ಥಾನ ಅಂತ ಏನ್ರಿ? ಮಹಾಪ್ರಸ್ಥಾನ ಅಂತಂದ್ರ ಏನಾಯ್ತು? ಮಹಾಭಾರತ ಓದಿದ್ರಿ ಇವೆಲ್ಲ ಗೊತ್ತಾಗ್ತಾವ. ರಾಮಾಯಣ, ಮಹಾಭಾರತ, ಭಾಗವತ ಅದ್ರಾಗಿನ ಹುಳಗಳು ಆಗ್ಬಿಟ್ರೆ ಆಯ್ತು, ನಮ್ ದೇಶದಾಗ ದೊಡ್ಡ ಪಂಡಿತರಾಗ್ಬಿಡ್ತಾರ. ಮಹಾಪ್ರಸ್ಥಾನ ಅನ್ನೋ ಶಬ್ದ ಕೇಳಿದ ಕೂಡ್ಲೇನೆ ಭಗವದ್ಗೀತೆ, ಮಹಾಭಾರತ ಇವೆಲ್ಲ ನೆನಪು ಬಂದ್ಬಿಡ್ಬೇಕು. ಅಲ್ಲಿ ಏನಾಯ್ತು? ಅತ್ಯಂತ ಭರವಸೆಯ ವ್ಯಕ್ತಿ ಪಾಂಡವರಿಗೆ ಶ್ರೀಕೃಷ್ಣ ಪರಮಾತ್ಮ. ಆ ಶ್ರೀಕೃಷ್ಣ ಪರಮಾತ್ಮ ತನ್ನ ಅವತಾರ ಮುಗಿತು. ಅದು ಯಾವನೋ ಬೇಡರವನು ಏನೋ ಒಂದು ಪಕ್ಷಿ ಅಂತ ತಿಳಿದು ಹೊಡೆದ, ಕೃಷ್ಣನ ಕಾಲಿಗೆ ಬಡಿತು. ಅದಕ್ಕೊಂದು ಕತಿ, ಇದಕ್ಕೊಂದು ಕತಿ ಜಗ್ಗಿರ್ತಾವ. ಆ ಬಾಣ ಕೃಷ್ಣನ ಕಾಲಿಗೆ ನಟ್ಟಿತು. ಕೃಷ್ಣ ಅವತಾರ ಸಮಾಪ್ತಿ ಮಾಡ್ಕೊಂಡು ಹೋಗ್ಬಿಟ್ಟ. ಕೃಷ್ಣ ಹೋದ ಮೇಲೆ ಪ್ರತಿಯೊಬ್ರು ಇವ್ರು 5 ಮಂದಿ ಪಾಂಡವರು, ದ್ರೌಪದಿ ಇವರೆಲ್ಲ ಏನಾಯ್ತು? ಹುಚ್ಚಾದಂಗೆ ಆಗ್ಬಿಟ್ರು. ಯಾರನ್ನ ನಂಬ್ಕೊಂಡು ಜೀವನ ಮಾಡ್ತಿದ್ರು ಅವಂದೇ ಭರವಸೆ ಇಲ್ಲ ಅಂತಂದ್ಮೇಲೆ ಅವರೆಲ್ಲ ಶಾಪಾನುಗ್ರಹ ಏನಿದ್ರು, ಸಮರ್ಥರಿದ್ರು, ಇಚ್ಛಾ ಮರಣಿಗಳಿದ್ರು, ಏನೆಲ್ಲ ಇದ್ರು. ಕಡೆಗೆ ಏನ್ ಮಾಡಿದ್ರು? ಕೃಷ್ಣ ಇರ್ಲಾರ್ದ ಈ ಭೂಮಿ ಮೇಲೆ ಇರೋದ್ರಾಗ ನಮ್ಗೇನು ಅರ್ಥ ಇಲ್ಲ. ಎಲ್ಲರೂ ಬೇಕಾದಂಗೆ ಯಜ್ಞ ಯಾಗ ಮಾಡಿ ಸ್ವರ್ಗಕ್ಕೆ ಹೋಗಷ್ಟು ನಾವು ಪುಣ್ಯ ಮಾಡ್ಕೊಂಡಿವಿ. ಏನ್ ಮಾಡ್ಬೇಕು? ಹೋಗ್ಬಿಡಮ್ ನಡಿ, ಸಾಕಿ ಭೂಮಿದ ಋಣ ತೀರ್ಸ್ಕೊಂಡು ಹೋಗ್ಬಿಡಮ್ ನಡಿ ಅಂತ ಹೊಂಟ್ರು. ಹೋಗೋದ್ರಾಗೆ ದಾರ್ಯಾಗ ದ್ರೌಪದಿ ಬಿದ್ದು ಸತ್ತೋಗ್ಬಿಟ್ರು. ಸ್ವರ್ಗದ ತನ ಹೋಗಿ ಮುಟ್ಲೇ ಇಲ್ಲ. ಫಸ್ಟ್ ದ್ರೌಪದಿ ಬಿದ್ದು ಸತ್ತವ್. ದ್ರೌಪದಿ ಬಿದ್ದು ಸಾಯನ ಅವ ಭೀಮ ಕೇಳ್ದ, ಅಲ್ಲಪ್ಪ ದ್ರೌಪದಿ ಯಾಕೆ ಬಿದ್ದು ಸತ್ತಳಲ್ಲಿ ಅಂತ. ಆಕಿ ಸ್ವರ್ಗಕ್ಕೆ ಹೋಗ್ಬೇಕು ಖರೆ, ಆದ್ರ ಆಕಿ 5 ಮಂದಿ ಪಾಂಡವರಿಗೆ ಮಾಡ್ಕೊಂಡ್ರು ಆ ಕರ್ಣನ ಮೇಲೆ ಒಂದಿಟ್ಟು ಕ್ಯೂರಿಯಾಸಿಟಿ ಇತ್ತು ಆಕೆಗೆ. ಕರ್ಣನು ಒಬ್ಬ ಪಾಂಡವರದ್ರಾಗ ಇದ್ನಂತಂದ್ರ ಅವನ ಜೊತೆಗೂ ಸಂಸಾರ ಮಾಡ್ಬೋದಲ್ಲ ಅಂತೇಳಿ ಆಕಿಗೆ ಅದು ಒಂದು ಕುತೂಹಲ ಇತ್ತು ಕರ್ಣನ ಬಗ್ಗೆ. ಆ ಪಾಪಕ್ಕಿ ಏನಾದಳು? ಬಿದ್ದಾತಳು. ಹೆಂಗ ಕತೆ ಗೊತ್ತಿಲ್ಲ. ಒಬ್ಬ ಋಷಿ ಇರ್ತಾನ, 5 ಮಂದಿ ಪಾಂಡವರು, ದ್ರೌಪದಿ ಅಡವೆಗೆ ಹೋಗ್ತಿರ್ತಾರ. ಹೋಗೋ ಟೈಮ್ನಾಗ ಅಲ್ಲಿ ಒಂದು ಮಾವಿನ ಗಿಡ ಇರ್ತದ. ಆ ಮಾವಿನ ಗಿಡದ ಕೆಳಗ ಅವ ಋಷಿ ಕೂತಿರ್ತಾನ ತಪಸ್ ಮಾಡ್ಕೋತ. ಆ ಗಿಡದಾಗ ವರ್ಷಿಗೆ 1 ಹಣ್ಣು ಹುಟ್ಟುತ್ತದ ಅಷ್ಟೇ. ಅದು ಹಣ್ಣು ಪರಿಪಕ್ವ ಆದ ಕೂಡ್ಲೇನೆ ಅದು ಋಷಿ ಎಚ್ಚರಾಗಿ ಅದು ಒಂದೇ ಮಾವಿನ ಹಣ್ಣು ತಿಂದು ಮತ್ತೊಂದು ವರ್ಷ ತಪಸ್ಸಿಗೆ ಕುಂದಿರ್ತಾನ. ಅದು ಚಂದ ಕಾಣಿಸ್ತದ ಮಾವಿನ ಹಣ್ಣ. ಇವ ಅರ್ಜುನ್ ಬಲ್ಲಿ ಬಿಲ್ಲು ಬಾಣ ಇರ್ತದ, ಅಟ್ರಾಕ್ಟಿವ್ ಹಣ್ಣು. ಪಟ್ಟ ಹೊಡೆದ್ ಬಿಡ್ತಾನ, ಅದು ಹಣ್ಣು ತೆಳಗ್ ಬಿದ್ದು ಬಿಡ್ತದ.
ಕೆಳಗೆ ಬಿದ್ದ ಕೂಡ್ಲೇನೆ ಆ ಋಷಿಯ ಒಂದು ಪರಿಚಾರಕರು ಬಂದು, ಎಂತ ತಪ್ಪು ಮಾಡಿದ್ರಿ ಮಹಾರಾಜರೇ, ಇದು ಋಷಿಯ ಆಹಾರ ಅದ, 1 ವರ್ಷದ ಆಹಾರ ಅದ, ಈ ಗಿಡದಾಗ ಇನ್ನೂ ಒಂದು ಹಣ್ಣು ಬರಲ್ಲ, ಇದು ಒಂದೇ ಹಣ್ಣು ಅದ. ಈ ಹಣ್ಣು ಅವರು ತಿಂದು ಮತ್ತೊಂದು ವರ್ಷ ತಪಸ್ ಮಾಡ್ತಾರ, ಈಗ ಅವ್ರು ಏನ್ ತಿನ್ಬೇಕು, ನೀವು ಹಿಂಗ್ ಮಾಡಿ ಇಟ್ರಲ್ಲ ಅಂತ ಪರೇಶಾನ್ ಆಗಿಬಿಡ್ತಾರೆ ಇವ್ರು. ಒಬ್ಬ ಋಷಿ ಆಹಾರ ಹಿಂಗಾಯ್ತಲ್ಲ, ಏನ್ ಮಾಡ್ಬೇಕು, ಮತ್ ಏನ್ ನೋಡ್ಬೇಕು ಈಗ, ಶಾಪಕ್ಕೆ ಗುರಿ ಆಗ್ತೀರಿ ಅಂದ ಕೂಡ್ಲೇನೆ ಕೃಷ್ಣಗೆ ನೆನೆಸ್ತಾರ, ಕೃಷ್ಣ ಬಂದ್ಬಿಡ್ತಾನ. ಕೃಷ್ಣ ಬಂದ ಕೂಡ್ಲೇನೆ ಏನ್ ಮಾಡ್ತಾನ, ಋಷಿಗೆ ಗೊತ್ತಾಗೋದ್ರಕ್ಕಿಂತ ಮೊದಲ ಅದು ಹಣ್ಣು ಹೊಳ್ಳಿ ಎಲ್ಲಿದ್ ಬಿದ್ದಿತ್ತು ಅಲ್ಲಿ ಹಚ್ಚಿ ಬಿಡ್ಬೇಕು ಅಂತ ವಿಚಾರ ಮಾಡ್ತಾನ. ವಿಚಾರ ಮಾಡಿ, ನೀವು 5 ಮಂದಿ ಪಾಂಡವರು ಪ್ಲಸ್ ದ್ರೌಪದಿ 6 ಮಂದಿ ಎದಿರಲ್ಲ, 1/6 ಭಾಗ ಅದು ಮ್ಯಾಲೆ ಹೇಳ್ತದ. ಯಾವಾಗ ನಿಮ್ಮ ಮನಸ್ಸಿನೊಳಗಿರುವಂತ ಒಂದು ಸತ್ಯವಾಕ್ಯವನ್ನು ನೀವು ಹೇಳ್ಬೇಕು. ನಿಮ್ಮ ಮನಸ್ಸಿನಾಗಿದ್ದು ಸತ್ಯವಾಕ್ಯ ಒಂದು ಹೇಳಿದ್ರಿ ಅಂತಂದ್ರ ಏನಾಗ್ತದ, ಅದು 1/6. ಮತ್ತೆ ಇನ್ನೊಬ್ರು ಹೇಳಿದ್ರಿ ಇನ್ನ 6, ಇನ್ನೊಂದು 1/6, ಹಿಂಗ್ ಹೋಗಿ ಕಡೆಗೆ ಲಾಸ್ಟಿಗೆ ಹೋಗಿ ಅದು ಹತ್ಕೋತದ ಅಂತ ಹೇಳಿ ಆಯ್ತು ಅಂತೇಳಿ ಧರ್ಮರಾಯ ತನ್ನ ಮನಸ್ಸಿನಂದು ಸತ್ಯ ಹೇಳ್ದ. ಅದು 1/6 ಆಯ್ತು. ನೆಕ್ಸ್ಟ್ ಹೋಗೋದು 2/6 ಆಯ್ತು. ನೆಕ್ಸ್ಟ್ ಎಲ್ಲ ಹೇಳಿದ್ರು, 5 ಮಂದಿ ಹೇಳಿದ್ರು, ಇನ್ನೇನು ಒಂದು ಉಳಿದಿರ್ತದ ಅಷ್ಟೇ. ಒಬ್ಬರು ಸತ್ಯ ಹೇಳಿದ್ರೆ ಅದ್ರ ಮ್ಯಾಲ ಹೋಗಿ ಅಂಟ್ಕೋಬೇಕು. ದ್ರೌಪದಿ ಪಾಳಿ ಬರ್ತು. ದ್ರೌಪದಿ ಏನ್ ಹೇಳ್ತಾಳ, 5 ಮಂದಿ ಪಾಂಡವರ ಜೊತೆಗೆ ನಾನು ಸಂತೃಪ್ತಳಾಗಿ ದಾಂಪತ್ಯ ಜೀವನ ನಿರ್ವಹಿಸಿ ಆನಂದದಾಗದೀನಿ ಅಂತ ಹೇಳ್ಬಿಡ್ತಾಳೆ. ಅದು 6 ಪಟ್ಟು ಮ್ಯಾಲ ಹೋಗಿ ದೊಪ್ಪತ್ ಮಾವಿನಕಾಯಿ ಕೆಳಗೆ ಬಿಡ್ತು. ಅದು ಕೆಳಗೆ ಬಿದ್ದ ಕೂಡ್ಲೇನೆ ದ್ರೌಪದಿ ಸುಳ್ಳು ಹೇಳಿದಳು ಅಂತ ಗೊತ್ತಾಗ್ತದೆ. ನೋಡ್ರಿ ಹೆಂಗ ಜೀವನ ಎಷ್ಟು ಕಷ್ಟದ ನೋಡ್ರಿ, ಎಲ್ಲ ಸಮಸ್ಯೆಗಳು ಹೆಂಗಿರ್ತಾವ. ಅವ್ರು ಎಷ್ಟು ಕಷ್ಟ ಅನುಭವಿಸಿರ್ತಾರೆ. ನಾವು ಸುಮ್ ಕತ್ತಿ ಮಾತಾಡ್ತೀವಿ, ಅವ್ರು ಏನ್ ಅನುಭವಿಸಿರ್ಬೇಕು ಆ ಟೈಮ್ನೊಳಗೆ, ಏನೇನಾಗಿರ್ಬೇಕು ಅವ್ರ ಕತ್ತಿ. ಭಾವನೆಗಳ ಬುದ್ಧಿಯ ವಿಲಾಸ, ಈ ಜಗತ್ತೆಲ್ಲ ಬುದ್ಧಿಯ ವಿಲಾಸ ಹೆಂಗ್ ಮಾಡ್ತದಂದ್ರೆ ಹಂಗ್ ಮಾಡ್ತದ. ಜೀವನ ಕೆಳಗೆ ಬಿದ್ದು ಬಿಡ್ತದ. ಆವಾಗ ಕೃಷ್ಣ ಸುಳ್ಳು ಹೇಳಿದೀನಿ ನೀನು, ಸುಳ್ಳು ಹೇಳಿದೀನಿ ನೀನು, ಸತ್ಯ ಹೇಳು. ಅದು ಮತ್ತೆ ವಾಪಸ್ ನಿಂದು ಒಂದೇ ಸತ್ಯಕ್ಕೆ ಮತ್ತೆ ವಾಪಸ್ ಕೆಳಗೆ ಬಿದ್ದದ್ದು ಓಟು ಒಂದೇ ಸತ್ಯಕ್ಕೆ ಅದು ಮ್ಯಾಲ ಹೋಗ್ತದ ಅಂತ ಹೇಳ್ತಾನೆ. ಆವಾಗ ಹೇಳ್ತಾನ, ಜ್ಯೇಷ್ಠ ಪಾಂಡವ ಆ ಒಂದು ಎಲ್ಲರಿಗಿಂತ ನಿಮ್ಮ 5 ಮಂದಿಕ್ಕಿಂತ ದೊಡ್ಡ ಕರ್ಣ ಅಂತ ನನಗೆ ಗೊತ್ತಾಯ್ತು. ಅವನು ಒಬ್ಬ ಇದ್ನಂತಂದ್ರ ಚಲೋ ಇರ್ತಿತ್ತಲ್ಲ ಅಂತ ಒಂದು ನನಗ ವಿಚಾರ ಇದ್ದಕ್ಕ, ಇದು ನಾನು ಹೇಳಿದ್ದು ಪ್ರಾಮಾಣಿಕವಾಗಿ ಹೇಳಲಿಕ್ಕೆ ಆಗಲಿಲ್ಲ. ಅದಕ್ಕೆ ನಾನು ಕರ್ಣನ ಮೇಲಿಂದ ಒಂದು ಆಸೆ ಇತ್ತು, ಅದನ್ನು ವ್ಯಕ್ತಪಡಿಸಲಾರದು ತಪ್ಪು ಮಾಡಿದ್ದಕ್ಕೆ ಅದು ಸುಳ್ಳು ಹೇಳಿದ್ರೆ ಕೆಳಗೆ ಬಿದ್ದದ. ಕರ್ಣನ ಮೇಲೂ ನನಗೊಂದು ಅಪೇಕ್ಷೆ ಆದ ಅಂತ ಕೇಳ್ತಾನೆ. ಹೇಳಿದಾಗ ಸರ್ರತ್ ಮತ್ತು ವಾಪಸ್ ಹೋಗಿ ಮೇಲೆ ಹತ್ಕೊಂಡ್ಬಿಡ್ತ. ಹೆಂಗದ ನೋಡ್ರಿ ಕತ್ತಿ. ಪ್ರಾಮಾಣಿಕತೆ ವ್ಯಕ್ತಪಡಿಸ್ಬೇಕು. ಏನಿದ್ದದ್ದು ಪ್ರಾಮಾಣಿಕತೆ ವ್ಯಕ್ತಪಡಿಸ್ಬೇಕು. ಅದೇ ಪಶ್ಚಾತ್ತಾಪ, ವ್ಯಾಕುಲತೆ ಇವೆಲ್ಲ ಏನದಾವ, ಅವು ಏನಾರ ಒಂದು ಮುಚ್ಚಿಡ್ಲಕ್ ವಾದೇವ ಅಂತಂದ್ರೆ ಸಮಸ್ಯೆ ಚಾಲು. ಒಂದು ಸುಳ್ಳಿಗೆ 100 ಸುಳ್ಳು ಹೊರಗೆ ಬರ್ತದೆ. ಅದಕ್ಕೆ ಇಲ್ಲೇನಾಯ್ತು, ದ್ರೌಪದಿ ಬಿತ್ತ ಕೂಡ್ಲೇನೆ ಆಕಿದು ಇಷ್ಟು 5 ಮಂದಿ ಗಂಡದರಿದ್ರು, ಆಕಿಗೆ ಇನ್ನೊಬ್ಬವನ ಮೇಲೆ ಆಸೆ ಇತ್ತು, ಅದಕ್ಕೆ ಆಕಿ ಬಿತ್ತಾತಳು. ನೆಕ್ಸ್ಟ್ ಹೋಗೋದ್ರಾಗೆ ಒಬ್ಬೊಬ್ಬರು ಬೀಳ್ತಿರ್ತಾರ. ಅರ್ಜುನ ಬೀಳ್ತಾನ, ಅವ ಯಾಕೆ ಬಿದ್ದ ಅಂತ ಭೀಮ ಕೇಳ್ತಾನ. ಅವನಿಗೆ ಯಾಕೆ ಬಿದ್ದ ಅಂತಂದ್ರ ಈ ಜಗತ್ತಿನಾಗ ನನ್ನಂತ ಧನುರ್ವಿದ್ಯೆ ಬಲ್ಲವ ಯಾರು ಇಲ್ಲ ಅಂತೇಳಿ ಅದು ಗರ್ವ ಅವನ ಕಡೆಯಿಂದ ಕಳ್ಕೊಳಕ್ ಸಾಧ್ಯನೇ ಆಗಲಿಲ್ಲ. ಅದಕ್ಕೆ ಸಾತ್ತ. ಮತ್ತಾರ ಹತ್ರು ನಕುಲ ಸಹದೇವ, ಅವ್ರಿಬ್ಬರದಾಗ ಒಬ್ಬವ ಭಯಂಕರ ಶಾಸ್ತ್ರ ಪಂಡಿತ ಇರ್ತಾನ. ವೇದ, ಆಗಮ, ಉಪನಿಷತ್, ಶಾಸ್ತ್ರ, ಪುರಾಣ, ಇತಿಹಾಸ ಅವೇನು 64 ವಿದ್ಯೆಗಳವ, ಎಲ್ಲ ಓಟು ಬಲ್ಲವ ಇರ್ತಾನ. ತತ್ವಜ್ಞಾನಿ ಇರ್ತಾನ ಒಬ್ಬ. ಶಾಸ್ತ್ರಜ್ಞಾನ, ತತ್ವಜ್ಞಾನ
ಅವ ಯಾಕೆ ಸತ್ತ ಅಂದ್ರ ನನಗ ಗೊತ್ತಿದ್ದ ಶಾಸ್ತ್ರ ಯಾರಿಗೂ ಗೊತ್ತಿಲ್ಲ ಅಂತೇಳಿ ಅವನಿಗೊಂದು ದೊಡ್ಡ ಅಹಂಕಾರ ಇತ್ತು. ಆ ಅಹಂಕಾರಕ್ಕಾಗಿ ಅವನಿಗೆ ಸ್ವರ್ಗತನ ಬರ್ಲಿಕ್ಕಲ್ಲೇನ ಅವನು ಡೈರೆಕ್ಟ್ ಬಿದ್ದ. ಮತ್ತು ಮುಂದೆ ನಕುಲ ಸತ್ತ, ಸಹದೇವ ಯಾಕೆ ಸತ್ತ ಅಂತಂದ್ರ ಅವು ಮಕ್ಕಳು ಹೆಂಗ್ ನಡ್ಕೋತ ಹೋಗ್ತಿರಿ, ಅವು ಲಾಸ್ಟಿನ ಮಕ್ಕಳು ಬಹಳ ಚಂದ ಇರ್ತಾವ್ರಿ. ಮೊದಲಿಂದ ಒಂದ್ ನಮೂನಿ ಮಬ್ಬ ಎಬ್ಬಡಿದ್ದಂಗೆ ಇರ್ತದ, ಅದ್ರ ನೆಕ್ಸ್ಟ್ ಅದಕ್ಕಿಂತ ಚಂದ ಇರ್ತದ, ಅದ್ರ ನೆಕ್ಸ್ಟ್ ಅದಕ್ಕಿಂತ ಚಂದ ಇರ್ತದ. ಪೂರ ಸಣ್ಣ ಬಹಳ ಚಂದ ಇರ್ತಾವ, ಸ್ಮಾರ್ಟ್ ಇರ್ತಾವ. ಹಂಗ ಸಹದೇವ ಏನಿದ್ದ ಭಯಂಕರ ಸ್ಮಾರ್ಟ್ ಇದ್ದೆ ಎಲ್ಲರ್ಕಿಂತ. ನಾನೇ ಭಾರಿ ಚಲುವ ಅಂತೇಳಿ ಅವನಿಗೆ ಸೊಕ್ಕಿತ್ತು, ಅದಕ್ಕೆ ಅವ ಸಾತ್ತ. ಮುಂದೆ ಹೋಗ್ತಾ ಭೀಮನು ಬಿದ್ದು ಸತ್ತ. ಅವನ ಯಾಕೆ ಸತ್ತ? 1,000 ಆನೆಯಷ್ಟು ಶಕ್ತಿ ಅವನೊಳಗೆ ಇತ್ತು. ಅದು ಗರ್ವ ಭಯಂಕರ ಇತ್ತು ಅವನೊಳಗಿರೋ ಬಲದ ಬಗ್ಗೆ. ಆ ಗರ್ವಕ್ಕಾಗಿ ಅವನು ಸ್ವರ್ಗಕ್ಕೆ ಬರಲಿಲ್ಲ. ಈ ಅಹಂಕಾರ ಇದ್ದುದಕ್ಕೆ ಯಾರು ಸ್ವರ್ಗಕ್ಕೆ ಬರ್ಲಿಕ್ಕೆ ಆಗ್ಲೇ ಇಲ್ಲ. ಮುಂದೆ ಹೋದ ಪೂರ್ತಿ ಮುಂದಾದ್ಮೇಲೆ ಧರ್ಮರಾಯಗೆ ಸ್ವರ್ಗದ ಬಾಗಿಲು ತೆರ್ಕೊಂಡು ಕೂತ್ಬಿಟ್ಟಿತ್ತು. ಸ್ವರ್ಗದ ಬಾಗಿಲು ತೆರ್ಕೊಂಡು ಕೂತ್ನಾಗ ಅಲ್ಲೇನ ಚರ್ಚೆಗಳು ಬೇರೆ ಟೈಪ್ ಆಗ್ತವು. ಹಾಗೆ ಏನಂತನ, ನಮ್ಮ ಅಣ್ಣ ತಮ್ಮದೇರು ಹೊರಗೆ ಬಿಟ್ಟು ನಾನು ಒಬ್ಬನೇ ಸ್ವರ್ಗದಾಗ ಬಾ ಅಂದ್ರೆ ಬರಲ್ಲ. ಅದಕ್ಕೆ ಅವ್ರೇನ್ ಹೇಳ್ತಾರೆ, ಸ್ವರ್ಗಾಧಿಪತಿಗಳು ನಿಮ್ಮ ಅಣ್ಣ ತಮ್ಮದೇರು ಆ ದ್ರೌಪದಿ ಅವ್ರು ಏನು ದುರಹಂಕಾರ ಪಟ್ಟು ಅಲ್ಲಿ ಏನು ಅವ್ರು ನರಕ ಅನುಭವಿಸ್ಲಕತ್ತಾರ, ಅಲ್ಲಿ ನರಕದಾಗದಾರ ನೋಡಿ. ಈಗ ಅವರು ಆ ನರಕದ ದುಃಖ ಅನುಭವಿಸಿದ್ಮೇಲೆ ಅವ್ರು ಮತ್ತೆ ಸ್ವರ್ಗಕ್ಕೆ ಬಂದು ಬಿಡ್ತಾರ. ಮತ್ತೆ ಅವ್ರು ಸ್ವರ್ಗಕ್ಕೆ ಬಂದು ಬಿಡ್ತಾರ ಅಂತಂದ್ಮೇಲೆ ನನ್ನ ಸಂಗಟ ಇದೊಂದು ನಾಯಿ ಒಂದದಲ್ಲ, ಆ ನಾಯಿಯನ್ನ ಕರ್ಕೊಂಡು ಒಳಗೆ ಹೋಗ್ತೀನಿ ಅಂತ. ನಾವು ನಾಯಿ ಅಂದ್ರೆ ಏನು? ಧರ್ಮರಾಯನ ಧರ್ಮ. ನಾಯಿಗೆ ಅಲೋ ಇಲ್ಲ ಅಂತಾನೆ. ಪಾಪ ಪುಣ್ಯ ಯಾವ ಅಲೋ ಇಲ್ಲ, ಅವೆಲ್ಲ ಮುಗಿದ ಮೇಲೆ ನೀವು ಒಳಗೆ ಬರ್ಬೇಕು. ಅವು ಹೊರಗೆ ಬಿಡ್ಬೇಕು. ನೀನು ಚಪ್ಪಲಿ ಇದ್ದಂಗ ಪಾಪ ಪುಣ್ಯ ಕರ್ಮ ಧರ್ಮ ಎಲ್ಲ ಅಲ್ಲೇ ಒಬ್ಬನೇ ಬರ್ಬೇಕು ಅಷ್ಟೇ. ಉಳಿದದ್ದು ಯಾವುದು ನಿನ್ ಸಂಗಟ ತರ್ಲಕ್ಕೆ ಅವಕಾಶ ಇಲ್ಲ. ಅದ್ರ ಬಗ್ಗೆ ಮುಂದೆ ಮತ್ತೆ ಡಿಸ್ಕಷನ್ಸ್ ಆಗ್ತಿರ್ತಾವ, ಮತ್ತೆ ಚರ್ಚೆ ಹಿಂಗೆ ಇರ್ತದ. ನಾಯಿನ ಒಳಗೆ ಬಿಡೋದ್ರ ಬಗ್ಗೆ ಒಂದು ಚರ್ಚೆ, ಅದಕ್ಕೊಂದು ಕತಿ. ಮಹಾಭಾರತ ಕತಿ ಬಹಳ ಕತಿಗಳು. ಅದಕ್ಕೆ ಬಂತಿದು ಹಿಂಗ ಬಹಳ ನಾನು ಮುಕ್ತನಾಗಬೇಕಿತ್ತು, ಹುಟ್ಟಬಾರ್ದಾಗಿತ್ತು, ಹುಟ್ಟಿನಿ ಅಂತ ಅಂದ್ಮೇಲೆ ಮತ್ತೆ ಹುಟ್ಟಲಾರ್ದಂಗ ಮುಕ್ತ ಆಗ್ಬೇಕಾಗಿತ್ತು, ಆಗ್ಲಿಲ್ಲ ಅಂತೇಳಿ ನಾನು ಧ್ಯಾನಾದಿಗಳನ್ನ ಮಾಡಿ ಶ್ರೇಷ್ಠ ಜನ್ಮ ಅನಿಸ್ಕೊಳ್ಳಿಲ್ಲ, ಶ್ರವಣಾದಿಗಳು ಮಾಡಿ ಸಾರ್ಥಕ ಜನ್ಮ ಅನಿಸ್ಕೊಳ್ಳಿಲ್ಲ. ಆಗಲಿ ಎಲ್ಲರಿಗೂ ಎಲ್ಲ ಸಾಧ್ಯವಿಲ್ಲ. ನೀನು ಒಬ್ಬನಿಗೆ ಯಾಕೆ, ನಿನ್ನಂತವ್ರು ಬಹಳ ಮಂದಿ ಅದಾರ ಏನು ಸಾಧ್ಯ ಆಗ್ಲಾರ್ದಂತವ್ರು. ಅದಕ್ಕೆ ತಲೆ ಕೆಡಿಸ್ಕೊಳಕ್ ಹೋಗಬೇಡ. ಅದರ ಬಗ್ಗೆ ಏನ್ ಮಾಡಪ್ಪ, ನಿನಗೆ ಸಾಧನೆ ಮಾಡ್ಲಕ್ ಆಗಲಿಲ್ಲ ಅಂತೇಳಿ ನಿನಗೊಂದು ವ್ಯಾಕುಲತೆ ಅಥವಾ ನಿನಗೊಂದು ಪಶ್ಚಾತ್ತಾಪ ಅನ್ನೋದಿತ್ತಂದ್ರ ಈಗ ಕೆಳಗೆ ಏನ್ ಹೇಳ್ತೀನಿ ಅದನ್ನ ಮಾಡು ಅಂತ ಗುರು ಹೇಳಕತ್ತ. ಏನ್ ಮಾಡ್ಬೇಕು? ಯಾವ ಧರ್ಮಗಳನ್ನು ಹಾಗೂ ಪುಣ್ಯ ಕರ್ಮಾದಿಗಳನ್ನ ಮಾಡುವುದರಿಂದ ಸ್ವರ್ಗದ ಬಾಗಿಲನ್ನು ಗುದ್ದಿ ತೆಗೆಯಬಹುದು ಅಂತ ಅಗಾಧವಾದ ಪುಣ್ಯವನ್ನಾದರೂ ಮಾಡಿದೆನೋ ಅಂತ ನೋಡು ಸ್ವಲ್ಪ. ಅದನ್ನೂ ಮಾಡಲಿಲ್ಲ ಅಂತಂದ್ರೆ ಸ್ವರ್ಗ ಲೋಕದ ಭೋಗ ಪಡೆಯುವ ಕೆಲಸ ಮಾಡಲಿಲ್ಲ, ಮೋಕ್ಷವಂತೂ ಆಗಲಿಲ್ಲ. ಹೋಗಲಿ. ಆದರೆ ಎಷ್ಟೋ ಜನ ಪುಣ್ಯವಂತರು ಸ್ವರ್ಗಾದಿ ಲೋಕಗಳಲ್ಲಿ ಆರಾಮ ಇರುತ್ತಾರೆ, ಸುಖ ಪಡುತ್ತಾರೆ ಎಂದು ನಾವು ಶಾಸ್ತ್ರದಲ್ಲಿ ಕೇಳುತ್ತೇವೆ. ಅದನ್ನಾದರೂ ಮಾಡಿದ್ದೇನೆ, ಅಷ್ಟಾದರೂ ಸಮಾಧಾನ ಉಳಿಯುತ್ತಿತ್ತು. ಇಂಥ ಪುಣ್ಯ ಮಾಡಿದ್ದೇನೆ, ಅಲ್ಲಿ ಸ್ವರ್ಗದಲ್ಲಿ ಒಂದು ಸೀಟ್ ನನಗೆ ಸ್ಥಳ ಕಾಯ್ದಿರಿಸಿತ್ತು ಅಂತೇಳಿ ಅನುಭವದಾಗಿತ್ತು. ಹೇಗಾದರೂ ನನ್ನ ಹಾದಿಯನ್ನೇ ಬರುವಿಕೆಯನ್ನೇ ಅವರು ಕಾಯುತ್ತಿರುತ್ತಾರೆ. ಅಲ್ಲಿಗೆ ಹೋದೊಡನೆ ಆಸನದ ಮೇಲೆ ಕೂಡಿಸಿ ಹೂಮಾಲೆ ಹಾಕುತ್ತಾರೆ. ಪುಣ್ಯ ಮಾಡಿ ಸ್ವರ್ಗಕ್ಕೆ ಹೋದ್ರೆ ಮತ್ತೆ ಅಲ್ಲಿ ಸನ್ಮಾನ ಆಗ್ತದೆ ಅವ್ರಿಗೆ. ಸ್ವರ್ಗದಲ್ಲಿ
ಇಲ್ಲಿ ಅಲ್ಲ. ಇಲ್ಲಿ ಏಟರೆ ಪುಣ್ಯ ಮಾಡಿದ್ರು ಆ ಸ್ವರ್ಗದೊಳಗೆ ಹೂಮಾಲೆ ಹಾಕ್ತಾರ, ಅಲ್ಲಿ ನನಗೊಂದು ಸೀಟ್ ರಿಸರ್ವ್ ಇರ್ತದ. ಇಲ್ಲಿ ಏನಾರ ಜಾಸ್ತಿ ಪುಣ್ಯ ಮಾಡ್ಲಕ್ ಹೋದ್ರಿ ನಮ್ಮ ಮೇಲೆ ಹೊಟ್ಟೆ ಕಿಚ್ಪಡೋರು ಬಹಳ ಮಂದಿ ಅದಾರ. ನಾವೆಲ್ಲ ಇಂತಿಂತವ್ರ ಹೆಸರು ಗಳಿಸ್ಕೊಂಡು ಕೂತೀವಿ, ಇವನ್ ಯಾವನು ಬಂದ ಅಂತಿರ್ತಾರ. ಅದಕ್ಕ ಅಂತದನ್ನು ಮಾಡ್ಲಿಲ್ಲ. ಸ್ವರ್ಗದಾಗ ಒಂದು ಸೀಟ್ ರಿಸರ್ವ್ ಮಾಡಂತ ಸಾಧನೆನೂ ಮಾಡ್ಲಿಲ್ಲ. ಇದಕ್ಕೇನಂತಾರ? ಧರ್ಮ ಅಂತಾರ. ಕರ್ಮ ಮಾಡದೆ ಸ್ವರ್ಗಕ್ಕೆ ಹೋಗ್ಬೇಕು ಅಂತೇಳಿ ಏನ್ ಮಾಡ್ತಾರಲ್ಲ ಅದೇ ಧರ್ಮ. ಈ ನಾರಿ ಪೀನ ಪಯೋಧರೋರ್ ಯುಗಲಂ ಸ್ವಪ್ನೇಪಿ ನಾಲಿಂಗಿತಂ. ಇದೇನಾರ ಬುಕ್ ಡೈರೆಕ್ಟ್ ಸಿಕ್ಕಿತ್ತಂದ್ರೆ ಏನು ಗೊತ್ತಾಗ್ತಿದ್ದಿಲ್ಲ ನಮಗೆ. ಇಲ್ಲಿ ಅದರ ಎಕ್ಸ್ಪ್ಲನೇಷನ್ ಆದಷ್ಟು ಈಸಿಯಾಗಿ ಕೆಲಸ. ಆ ಧರ್ಮವನ್ನು ಮಾಡಲಿಲ್ಲ, ಆ ಜ್ಞಾನ ಸಂಪಾದನೆಯನ್ನು ಮಾಡಲಿಲ್ಲ. ಲೌಕಿಕ ಸುಖ, ಬರೀ ಪ್ರಾಪಂಚಿಕ ಸುಖವೆಂಬುದೇನಿದೆಯಲ್ಲ, ಅದಾದರೂ ನನ್ನ ಪಾಲಿಗೆ ಏನಾಗ್ಯದ? ಕನಸಿನಲ್ಲಿ ಸಹ ಪ್ರಾಪಂಚಿಕ ಸುಖ ಆಗಲಿಲ್ಲ. ಆ ಸಾಧನೆ ಅಂತೂ ಮಾಡಲಿಲ್ಲ. ಈ ಪ್ರಪಂಚದಾಗ ಮುಳುಗಿ ಪ್ರಾಪಂಚಿಕ ಕೆಲಸ ಮಾಡಿದ್ರಿ, ಇದನ್ನೇ ನಾವು ನಿಷ್ಠೆಯಿಂದ ಮಾಡಿದ್ರಿ, ಇದ್ರಲಿಂತಾರೆ ಸುಖ ಆಯ್ತೇನೆ, ಇದನ್ನೂ ಆಗಲ್ಲ. ಇದಂತ ನೋಡ್ರಿ ಹೆಂಗ ಪ್ರಾಪಂಚಿಕ ವ್ಯವಹಾರಗಳನ್ನೇ ನಾವು ಇಷ್ಟಪಟ್ಟು ಆ ಪಾರಮಾರ್ಥಿಕ ಕೆಲಸಗಳು ಯಾವದೂ ಮಾಡ್ಲಾರ್ದೆ 100% ಬರೀ ಇದೇ ಮಾಡೀನಿ, ಇದು ಮಾಡಿದ್ಮೇಲೆ ಇದ್ರಲಿಂತ ಲಾಭರೇ ಆಗ್ಬೇಕಲ್ಲ, ಇದ್ರಲಿಂತನೂ ಸುಖ ಆಗ್ಲಿಲ್ಲ ನನಗ. ಎಂತ ಪಶ್ಚಾತ್ತಾಪಗಳು ಕಲಿಸ್ಲಕತ್ತಾರ ಇಲ್ಲಿ ಗೊತ್ತದ? ಆ ಧರ್ಮವನ್ನು ಮಾಡಲಿಲ್ಲ, ಆ ಜ್ಞಾನ ಸಂಪಾದನೆಯನ್ನು ಮಾಡಲಿಲ್ಲ. ಲೌಕಿಕ ಸುಖ, ಬರೀ ಪ್ರಾಪಂಚಿಕ ಸುಖವೆಂಬುದೇನಿದೆಯಲ್ಲ, ಅದಾದರೂ ನನ್ನ ಪಾಲಿಗೆ, ನನ್ನ ಕನಸಿನಲ್ಲಿ ಸಹ ಪ್ರಾಪಂಚಿಕ ಸುಖ ಆಗಲಿಲ್ಲ ಎಂದು ಅನ್ನುತ್ತಾನೆ. ಈಗ ನಾವೇನ್ ತಿಳ್ಕೊಂಡಿವಿ? ನಾವು ಸುಖ ಅನುಭವಿಸೀವಿ ಅಂತ ನಾವೇನಾರ ಅನ್ಕೊಂಡೇವಂತಂದ್ರ ಅದು ಸುಖ ಅಲ್ಲ, ಅದು ದುಃಖ ಅಂತ ಹೇಳಿ ಹೇಳ್ತಾರೆ. ಯಾರು? ನಿಜಗುಣ ಶಿವಯೋಗಿಗಳು. ಅವಿವೇಕಿಗಳಿಗೆ ಸಂಸಾರ ದುಃಖವೇ ಸಂಸಾರ ಸುಖ ಅನಿಸ್ತಿರ್ತದಂತ. ಹಾಗೆ ನಾವು ಅನುಭವಿಸಿದ ಸುಖ ಅನಿಸಿದ್ರೆ ಅದು ಸುಖ ಅಲ್ಲದ ದುಃಖನೇ ಸುಖದಂಗ ಅನಿಸ್ತಿರ್ತವ. ಈ ಭೂಮಿ ಮೇಲೆ ಇದಕ್ಕೇನಂತಾರ? ಎಂತ ಲೋಕ ಅಂತಾರ ಇದಕ್ಕೆ? ಭೂಮಿ ಮೇಲೆ ಹಿಂಗ ಇದೊಂದು ತರ ವಾದ. ಎಂತ ಲೋಕ ಅಂತಾರ ಭೂಮಿಗೆ? ಮೃತ್ಯು ಲೋಕ, ಮರ್ತ್ಯ ಲೋಕ ಅಂತಾರ ಇದಕ್ಕ. ಮೃತ್ಯು ಲೋಕ, ಮರ್ತ್ಯ ಲೋಕ. ಈ ಭೂಮಿ ಮೇಲೆ ಈ ಭೂಮಿಗೆ ಏನಂತಾರ? ಮರ್ತ್ಯ ಲೋಕ, ಮೃತ್ಯು ಲೋಕ. ಇಲ್ಲಿ ಏನಾಗ್ಯದ? ಮೃತ್ಯುನೇ ಶಾಶ್ವತ ಈ ಭೂಮಿ ಮೇಲೆ. ಮೃತ್ಯುನೇ ಜನನ ಆಗ್ಯದ, ಮೃತ್ಯುನೇ ಜೀವನ ಆಗ್ಯದ, ಮೃತ್ಯುನೇ ಹಣ್ಣು ಹೂವ ಎಲ್ಲನೂ ಆಗ್ಯದ. ಈ ಜಗತ್ತಿನೊಳಗೆ ನಿಮ್ಗೇನು ವಸ್ತು ಪ್ರಪಂಚ ಕಾಣಿಸ್ತದ, ಆ ವಸ್ತು ಪ್ರಪಂಚನೇ ಮೃತ್ಯು ಲೋಕ. ಅದೇನಾಗ್ಯದ? ಮೃತ್ಯುನೇ. ನೀವೇನಂತೀರಿ? ಮಣ್ಣೇ ಎಲ್ಲ ವಸ್ತು ಆಗ್ಯದ, ವಸ್ತು ಪ್ರಪಂಚ ಎಲ್ಲ ಮಣ್ಣಲಿಂತ ಎಲ್ಲ ಮ್ಯಾಲ, ಈ ಭೂಮಿ ಮೇಲಿರೋ ಎಲ್ಲ ವಸ್ತುಗಳು ಮಣ್ಣಲಿಂತ ಆಗ್ಯಾವಂತೀರಿಲ್ಲ. ಹಂಗ ಈಗೇನ್ ಮಾಡ್ಬೇಕು? ಮಣ್ಣಿಲಿಂತ ಆಗ್ಯದ ಅನ್ನೋದ್ರ ಬದಲಿ ಮೃತ್ಯುಲಿಂತ ಆಗ್ಯದ. ಮೃತ್ಯುನೇ ಪಂಚಭೂತ ಆಗ್ಯದ, ಮೃತ್ಯುಲಿಂತ ಎಲ್ಲ ವಸ್ತುಗಳಾಗ್ಯವ. ಹೌದ್ರ ಲೀಲೆ ಮುಗಿದ್ಮೇಲೆ ಮತ್ತೆ ಹೊಳ್ಳಿ ಮೃತ್ಯುವಿನಿಂದ ಬಂದು ಮತ್ತೆ ಹೊಳ್ಳಿ ಮೃತ್ಯುವಿಗೆ ಹೋಗ್ತದೆ. ಭೂಮಿಲಿಂತ ಹೊರಗೆ ಬಂದು ಮತ್ತೆ ಭೂಮಿ ಒಳಗೆ ಹೋಗ್ತದ ಅಂತೀವಲ್ಲ, ಅದ್ರ ಬದಲಿ ಈ ಶಬ್ದ ಬಳಸ್ಬೇಕು. ಈಗ ನಮ್ಮ ಜೀವನ ಏನದ? ಇದು ಮೃತ್ಯುವಿನಿಂದಲೇ ಈ ಜೀವನ ಆಗ್ಯದ. ನಮ್ಮ ಜನನ ಹೇಗದ? ಮೃತ್ಯುನೇ ಜನನ ಆಗ್ಯದ. ಅದು ಲೀಲೆ ನಡೆದಾಗ ಲೀಲೆ ಮಾಡ್ತದ, ಲೀಲೆ ಮುಗಿದ್ಮೇಲೆ ಕಡೆಗೆ ಮೃತ್ಯುನೇ ಆಗ್ಬಿಡ್ತದೆ ಅಷ್ಟೇ. ಒಪ್ಪುತ್ತಿದೆ ಅದು. ಮೃತ್ಯುನೇ ಹೂವು ಆಗ್ಯದ, ಮೃತ್ಯುನೇ ಹಣ್ಣಾಗ್ಯದ, ಎಲ್ಲ ಆಗ್ಯದ. ಹೂವು ಬಾಡಿದ್ಮೇಲೆ ಮತ್ತೆ ಒಳ್ಳೆಯದು ಮೃತ್ಯು ಸ್ವರೂಪನೇ ಆಗ್ತದೆ. ಹಣ್ಣು ಕೊಳತಾದ್ಮೇಲೆ ಮತ್ತೆ ಒಳ್ಳೆಯದು ಮೃತ್ಯು ಸ್ವರೂಪಕ್ಕೆ ಹೋಗ್ತದೆ. 100 ವರ್ಷ ಆಯುಷ್ಯ ಎಲ್ಲ ಮೃತ್ಯುನೇ ಆಗಿ ಕಡೆಗೆ ಅದು 100 ವರ್ಷ ಆಯುಷ್ಯ ಮುಗಿದ್ಮೇಲೆ ಮತ್ತೆ ಒಳ್ಳೆ ಮೃತ್ಯು ಸ್ವರೂಪಕ್ಕೆ ಹೋಗ್ತದೆ.
ಅದಕ್ಕೆ ಇಲ್ಲಿ ನನಗೆ ಪ್ರಾಪಂಚಿಕ ಸುಖ ಅನ್ನೋದನ್ನು ಆಗ್ಲಿಲ್ಲಲ್ಲಪ್ಪ, ಮತ್ತು ಜಾಗೃತದಾಗ ಬಿಡ್ರಿ, ಜಾಗೃತದಾಗ ಆಗೋದು ಇಲ್ಲಿ ಕನಸಿನಾಗರೆ ನನಗೆ ಸುಖ ಆಗ್ಬೇಕಲ್ಲ, ಕನಸಿನಾಗೂ ಸುಖ ಆಗಲಿಲ್ಲ ಎಂದು ಅನ್ನುತ್ತಾನೆ. ಹಾಗಾದರೆ ನಾನು ಯಾಕೆ ಹುಟ್ಟಿದೆನಪ್ಪ ಎಂದು ಎನ್ನುತ್ತಾನೆ. ಕೇವಲ ವಿಷಯ ಲೋಲುಪನಾಗಿ ಪ್ರಾಪಂಚಿಕ ಸುಖವನ್ನಾದರೂ ಅನುಭವಿಸಿದೆನೋ, ಅದು ನನ್ನ ಹಣೆಯ ಬರದಲ್ಲಿಲ್ಲ. ಅನೇಕ ಕಾರಣಗಳಿಂದ ಅದು ನನಗೆ ಸಾಧ್ಯ ಆಗಲಿಲ್ಲ. ಧರ್ಮ ಮಾಡುವುದೂ ಆಗಲಿಲ್ಲ. ವಿಚಾರ ಮಾಡಿ ಮುಕ್ತ ಆಗುವುದಂತೂ ಅದು ನನ್ನ ಕಿವಿಗೆ ಸಹಿತ ಆ ಶಬ್ದಗಳು ಬೀಳಲಿಲ್ಲ. ಹಾಗಾದರೆ ಯಾಕೆ ಹುಟ್ಟಿದ್ದು, ನೀನು ಹುಟ್ಟಿದ್ದರಿಂದ ಏನು ಆದಂತಾಯ್ತು ಅಂತೇಳಿ ನಿಮ್ಮ ಬಗ್ಗೆ ನೀವೇ ಪ್ರಶ್ನೆ ಮಾಡ್ಕೋಬೇಕು. ಇದು ಪಶ್ಚಾತ್ತಾಪ. ಈ ರೀತಿ ಪಶ್ಚಾತ್ತಾಪ ಮಾಡ್ಕೊಳ್ಳೋದಕ್ಕಿಂತ ನೀವು ಶ್ರೇಷ್ಠದಿರಿ. ಯಾಕಂತಂದ್ರೆ ನಿಮ್ಮ ಕಿವಿ ಒಳಗ ಮೋಕ್ಷದ ವಿಚಾರಗಳು ಕಂಟಿನ್ಯೂ ಬೀಳಕತ್ತಾವ. ಅಲ್ಲಂದ್ರೂ ಬಿಡುವಲ್ಲೋ, ಬಾಗ್ಲ ತೆರೆದು ಒಳಗೆ ನುಗ್ಲಕತ್ತಾವ. ಅದೆಂತ ಪುಣ್ಯ ಮಾಡಿರ್ಬೇಕು ನೀವು. ಮಾತುಹು ಕೇವಲಮೇವ ಯೌವನ ವಚೇದೆ ಕುಠಾರ ವಯಂ. ಅಂದ್ರೆ ಎಷ್ಟು ಪಶ್ಚಾತ್ತಾಪ ಆಗಿದೆ ಈ ಜೀವನಿಗೆ ಅಂದ್ರೆ, ಪ್ರಾಣೋತ್ಕ್ರಮಣ ಕಾಲದಲ್ಲಿ ನಾನೇನು ಮಾಡಿದೆ ಎನ್ನುತ್ತಾನೆ. ಆ ಚರಣದ ಅರ್ಥ ಹೀಗಿದೆ: ನನ್ನ ತಾಯಿಯ ಪ್ರಾಯ ಯೌವನ ಎನ್ನುವ ಸುಂದರವಾದ ಒಂದು ಉಪವನಕ್ಕೆ, ತೋಟಕ್ಕೆ ಕೊಡಲಿಯ ರೂಪವಾಗಿ ನಾನು ಹುಟ್ಟಿದೆ. ನನ್ನ ತಾಯಿ ಎಷ್ಟು ಚಂದ ಇದ್ಳು, ಆಕಿ ಯೌವನದಾಗ ಎಷ್ಟು ಚಂದ ಇದ್ಳು. ಆಕಿ ನನ್ನ ಹಾಡದು ಒಂಥರ ಮುದುಕಿ ಆದಂಗೆ ಆಗಿಬಿಟ್ಲು. ಆಕಿ ಯೌವನಕ್ಕ, ಆಕಿ ಒಳಗಿರುವಂತ ಒಂದು ಚೈತನ್ಯಕ್ಕ ನಾನು ಒಂದು ಕೊಡಲಿ ಪಟ್ಟಿ ಹಾಕಿಬಿಟ್ನೆಲ್ಲ. ಎಷ್ಟೋ ಮಂದಿ ಇವರು ಮಾಡೆಲಿಂಗ್ ಮಾಡೋರು, ಸಿನಿಮಾ ಆಕ್ಟರ್ಸು, ಮಕ್ಕಳು ಹಡಿದ್ರ ತಮ್ಮದು ಶೇಪ್ ಹೋಗ್ತದಂತೇಳಿ ಮಕ್ಕಳು ಎಡಂಗಿಲ್ಲ, ಅವ್ರು ಎಲ್ಲಿದ್ದಾರೆ ತಂದು ಸಾಕ್ತಾರ. ಮಕ್ಕಳು ಹಡದ್ ಬಸರಾಗಿ ಮಕ್ಕಳು ಹಡಿದ್ರ ಇದು ಆ ಶರೀರದ ಒಂದು ಆಕಾರ ತಪ್ಪಿ ಹೋಗ್ಬಿಡ್ತದಂತೇಳಿ ಆ ಗೋಜಿಗೆ ಹೋಗಂಗಿಲ್ಲ ಅವ್ರು. ಹಂಗ ಇಲ್ಲಿ ನನ್ನ ತಾಯಿಯ ಒಂದು ಸೌಂದರ್ಯಕ್ಕ ನಾನೊಂದು ಕೊಡಲಿ ಪಟ್ಟೆ ಹಾಕಿಬಿಟ್ಟೆ. ಕೊಡಲಿಯಿಂದ ಉಪವನವು ಹೇಗೆ ನಾಶವಾಗಿ ಹೋಗುತ್ತದೆಯೋ ಹಾಗೆ ನಾನು ಹುಟ್ಟಿದ್ದರಿಂದ ಏನಾಯ್ತು, ತಾಯಿಯ ಯೌವನವನ್ನು ನಾನು ಕಳೆದಂತಾಯಿತು. ಇದೇ ಪುರುಷಾರ್ಥ ಮಾಡಿದಂತಾಯಿತೆ ಹೊರತು ಹೆಚ್ಚಿನದೇನು ಮಾಡಲಿಲ್ಲ ಅನ್ನುತ್ತಾನೆ. ಒಬ್ಬ ಗಂಡು ಮಗ ಅಂದ್ರೆ ಹುಟ್ಟಿದ ಮೇಲೆ ಒಂದಾನೊಂದು ಮಹತ್ವದ ಕೆಲಸವನ್ನು ಮಾಡಿದರೆ ಮಾತ್ರ ಸರಿ. ಇಲ್ಲದಿದ್ದರೆ ಕ್ರಿಮಿಗಳು ಹುಟ್ಟುತ್ತವೆ, ಪಶು ಪಕ್ಷಿಗಳು ಹುಟ್ಟುತ್ತವೆ, ಸಾಯುತ್ತವೆ. ಅದರಂತೆ ನಾವು. ಆದರೆ ಮನುಷ್ಯರಿಗೆ ಹೆಚ್ಚಿನ ಶ್ರೇಷ್ಠತೆ ಎಂಬುದೇನು ಕೊಟ್ಟಿದ್ದಾರಲ್ಲ, ಅದು ನಿರರ್ಥಕವಾಗುತ್ತದೆ. ಮನುಷ್ಯ ಜನ್ಮ ಶ್ರೇಷ್ಠ ಶ್ರೇಷ್ಠ ಅಂತ ಹೇಳ್ತಾರೆ. ಮತ್ತು ಶ್ರೇಷ್ಠ ಅಂತ ಅಂದ್ಕೊಂಡ ಮೇಲೆ ಒಂದು ಶ್ರೇಷ್ಠ ಕೆಲಸ ಮಾಡಬೇಕು. ಶ್ರೇಷ್ಠ ಕೆಲಸ ಮಾಡಲಿಲ್ಲ ಅಂತಂದ್ರೆ ಏನಾಗ್ತದೆ, ಅದು ನಿರರ್ಥಕ, ವೇಸ್ಟ್ ಆಗ್ತದೆ. ಅದರಿಂದ ನಮಗೂ ಸುಖ ಆಗುವುದಿಲ್ಲ. ಏನು ಸುಖ ಆಗಲ್ಲ ನಮಗ, ಏನಂತ ಸುಖ ಆಗಂಗಿಲ್ಲ. ಆ ರೀತಿ ವೇಸ್ಟ್ ಮಾಡ್ಕೊಳ್ಳೋದ್ರಿಂದ ಏನು ಸುಖ ಆಗಲ್ಲ. ಅದಕ್ಕೆ ಆದ್ದರಿಂದಲೇ ಇದೇ ಮಹಾಲಿಂಗ ರಂಗನೇ ಒಂದು ಕಡೆ ಹೇಳುತ್ತಾನೆ. ಮಹಾಲಿಂಗ ರಂಗ ಏನ್ ಹೇಳ್ತಾನೆ ಸಾಕಲ್ಲ. ಮಹಾಲಿಂಗ ರಂಗ ಹೇಳೋದು ನಾಳೆ ನೋಡಮ್. ಇಲ್ಲಿ ತನಕ ಪಶ್ಚಾತ್ತಾಪದ್ದೇ ಪಾಠ ಆಯ್ತು. ಇನ್ನು ಮಹಾಲಿಂಗ ರಂಗರ ಉಪದೇಶ ಏನ್ ಹೇಳ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ ಇದು ಹೇಳ್ಕೊತೋದ್ರಿಂದ ಬಹಳ ಅದೇ ದೊಡ್ಡ ಗತಿ ಅದ. ಸಾಕಿಷ್ಟು. ಸಾಕಾಗಿ ಹೇಳ್ಕೊತ್ ಹೋಮ, ಹಿಂಗೆ ಹೇಳ್ಕೊತ್ ಕೂಡಂದ್ರ ಉಳಿದ್ ನಾಳೆ ಹೇಳಮಲ್ಲ. ಸಾಕು ಬ್ರಕ್ ಹಾಕ್ಬೇಕು ನಾವೇ ಒಂದಿಟ್ಟು. 3 ರಿಂದ 4, 4 ರಿಂದ 5 ಅಂದಿವಿ, 5ವರೆ ತನೆ ಹೋಗ್ಲಕತ್ತೀವಿ. ಹಿಂಗಾಗಿ ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ.
ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣಾರ್ಥಿ. ಎಲ್ಲರಿಗೂ ಶರಣಾರ್ಥಿ.